ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ ಸಮ್ಯಕ್ ಜ್ಞಾನ ಆಗ್ಬೇಕಾ? ಹಾಂ. ಸಮ್ಯಕ್ ಜ್ಞಾನವದಾಚಾರ್ಯಾನ್ ಮುಚ್ಯತೆ ಪುರುಷೋ ಭವಾತ್ ದ್ವಾವೇವ ನಿತ್ಯಮುಕ್ತೌ ತು ಪರಮಃ ಪ್ರಕೃತಿಸ್ತಥಾ ಇತಿ ವಾಮನೇ. ಸಮ್ಯಕ್ ಜ್ಞಾನವದಾಚಾರ್ಯವ ಆಚಾರ್ಯಾತ್, ಸಮ್ಯಕ್ ಜ್ಞಾನ ಹೊಂದಿರತಕ್ಕಂಥ ಆಚಾರ್ಯರಿಂದ ಜ್ಞಾನ ಪಡೆದಂಥ ಪುರುಷ ಮುಕ್ತನಾಗ್ತಾನೆ. ಇತಿ ಉಚ್ಯತೆ ಪುರುಷೋ ಭವಾನ್, ನೀನೇ ಪುರುಷ, ನೀನೇ ತಿಳಿಸಿದ್ದಿ ಕೂಡ. ದ್ವಾವೇವ ನಿತ್ಯಮುಕ್ತೌ ತು ಪರಮಃ ಪ್ರಕೃತಿ ತಥಾ. ನಿತ್ಯಮುಕ್ತರಿಬ್ಬರೇ, ದ್ವಾವೇವ ಯಾರೋ ಪರಮಃ ಪ್ರಕೃತಿ. ಪರಮಃ ಅಂದರೆ ವಿಷ್ಣು, ಪ್ರಕೃತಿ ಅಂತ ಹೇಳಿದರೆ ಮಹಾಲಕ್ಷ್ಮಿ. ಉಳಿದವರು ಯಾರು ನಿತ್ಯ ಮುಕ್ತರಲ್ಲ. ತ್ವಯಿ ತ ಇಮೇ ತಥೋ ವಿಬುಧ ನಾಮಗುಣಾ ಪರಮೇ ಅಮೃತ ಇವಾರ್ಣವೇ ಮಧುನಿ ಲಿಲ್ಯು ಅಶೇಷರಸಾ ನೃಷು ತವ ಮಾಯಯ ಸ್ವಗತಯ ಕುಶಲಂ ತ್ವಯಿ ಸುಧಿಯೋ ಅಂಗ ಭೇದಂ ಅನುಧಾತು ಮನುಪ್ರಭವಃ ಕಥಂ ಅನುವರ್ತಿನಾಂ ಭವಭಯಂ ತವ ಭೃಕುಟಿ ಸೃಜತಿ ಮುಹುರ್ನೃಣಾಂ. ಹೇ ತಥಾ, ಇಲ್ಲೇನಾಗಿದೆ? ತಥಾ ಅಂತ ಪದ ಇದೆ. ತ್ವಯಿ ತ ಇಮೆ, ತ್ವಯಿ ಭವಿ ಇಲ್ಲಿ ತ್ವಯಿ ತಾ ಇಮೆ ಅಂದರೆ ತೇ ಇಮೆ ತತಃ ವಿಬುಧ ನಾಮ ಗುಣಾ. ತತ ಅಂತ ಬಿಡಿಸಿದರು. ಅಲ್ಲಿ ತತ ಅಂತ ಹೇಗೆ ಬಿಡಿಸಕ್ಕೆ ಬರುತ್ತೆ ಅಂದರೆ ತಥೋ ವಿಬುಧ ಬಂತು, ತಥೋ ಅವಿಬುಧ ಮಾಡ್ಕೊಂಡ್ಬಿಟ್ರೆ ಆಗ ತತ ಅಂತ ಬಿಡಿಸಕ್ಕೆ ಬರುತ್ತೆ. ಹೇ ತತ, ತತ ಅಂದ್ರೇನು? ತತ್ಸವಿತುರ್ವರೇಣ್ಯಂ ಸರ್ವತ್ರ ವ್ಯಾಪ್ತ ಅಂತ ಅರ್ಥ. ಓತ ಇಮೇ ಎರಡು ರೀತಿಯಲ್ಲಿ ಅಡ್ಡ ಬುದ್ಧ ಎರಡೂ ಬಂದಾಗ ಏನಾಗುತ್ತೆ? ಓತಪ್ರೋತವಾದಾಗ ಮಾತ್ರ ವಸ್ತ್ರ ತಯಾರಾಗೋದು. ಬರೀ ಸಾಲಾಗಿಟ್ಬಿಟ್ರೂ ಆಗೋದಿಲ್ಲ, ಬರೀ ಹೀಗಿಟ್ಟರೂ ಬರೋದಿಲ್ಲ. ಓತ ಪ್ರೋತ ಉದ್ದ ಅಗಲ ಮಾಡಿದಾಗ ಏನಾಗುತ್ತದು? ವಸ್ತ್ರ ತಯಾರಾಗುತ್ತೆ. ಇದು ಹೇಗಿದ್ದು ಜಗತ್ತಿನೊಳಗೆ ವ್ಯಾಪ್ತಿ ಹೇಗಿದೆ ಅಂದರೆ ಓತಪ್ರೋತವಾದ ವ್ಯಾಪ್ತಿ ಇದೆ. ಅಂದರೆ ಹೀಗೆ ನೋಡಿದ್ರು ವ್ಯಾಪ್ತ, ಹಾಗೆ ನೋಡಿದ್ರು ವ್ಯಾಪ್ತ. ಹಿಂದೆ ಮುಂದೆ ಎಡಬಲದೆ ಒಳ ಹೊರಗೆ ಹಿಂದೆ ರೇಖನು ತನ್ನ ಬರನು ಎಂದೆಂದು ಸಲಹುವನು ಆಗ ಸದವೋರ್ ಎತ್ತ ನೋಡಿದರು. ಹಿಂದೆ ಮುಂದೆ ಎಡಬಲ ಎಲ್ಲ ಐತಿ. ಆ ರೀತಿ ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರ ವ್ಯಾಪ್ತಿ ಎಂಥದ್ದು ಅಂದರೆ ವ್ಯಕ್ತಿ ಹಿಂದೆ ಇದ್ದರೆ ಮುಂದೆ ಇರೋದಿಲ್ಲ, ಮುಂದೆ ಇದ್ದರೆ ಎಡ ಇರೋದಿಲ್ಲ, ಎಡ ಇದ್ದರೆ ಬಲ ಇರೋದಿಲ್ಲ. ದೇವರು ಸರ್ವತ್ರ ವ್ಯಾಪ್ತನಾದ್ದರಿಂದ ಬಾಂದಡದ ಬೋಲ್ ಅಂತ ಹೇಳಿ. ಬಾಂದಡ ಅಂದರೆ ಏನು? ಆಕಾಶ. ಆಕಾಶ ಹೇಗೋ ಹಾಗೆ ಆಕಾಶ ಎಲ್ಲ ಕಡೆ ಹೇಗಿದೆ, ಹಿಂದೆ ಮುಂದೆ ಎಲ್ಲ ಕಡೆ, ಮೇಲೆ ಕೆಳಗೆ ಎಲ್ಲ ಕಡೆ, ಒಳಗೆ ಹೊರಗೆ ಮತ್ತೆ ಆ ರೀತಿ ದೇವರಿದ್ದಾನೆ. ಅದಕ್ಕೆ ಆಗಸ ಅಂದರೆ ಆಕಾಶ, ಕನ್ನಡ ತದ್ಭವ ಅಂತಾರೆ. ಆಕಾಶ ತತ್ಸಮ ಸಂಸ್ಕೃತ. ಕನ್ನಡದಲ್ಲಿ ಏನಾಯಿತು? ಆಗಸ. ಆಗಸ ಸಂಸ್ಕೃತದಲ್ಲಿ ಆಗಸ ಅಂತ ಕರಿಬಾರ್ದು, ಗೊತ್ತಾಯ್ತಾ? ಕನ್ನಡದಲ್ಲಿ ಆಗಸ, ಸಂಸ್ಕೃತದಲ್ಲಿ ಆಕಾಶ, ಗಗನ, ಬೇಕಾಷ್ಟು ಪರ್ಯಾಯ ಪದಗಳಿದೆ. ಅರೆ ಓಲಲ್ಲ, ಆಗಸದ ಓಲ್ ಎತ್ತ ನೋಡಿದರು. ಓಲ್ ಎಂಬುದು ಕನ್ನಡದಲ್ಲಿ ಇವ ಅಂತ ಅರ್ಥ. ಆಗಸದಂತೆ, ಆಗಸದ ಓಲ್, ಗೊತ್ತಾಯ್ತಾ? ಬೇರೆ ಓಲ್ ಬೇರೆ ಮಾಡ್ಕೋಬಾರ್ದು, ಓಲ್ ಆಗಿಬಿಡುತ್ತೆ, ಓಲಾಗಿಲ್ಲ ಬರೋದಿಲ್ಲ ಅಷ್ಟೇ. ಆಗಸ ಎತ್ತ ನೋಡಿದರು, ಆಕಾಶ ಎತ್ತ ನೋಡಿದರೂ ಕೂಡ, ಯಾವ ಕಡೆ ನೋಡಿದರೂ ಕೂಡ ಆಕಾಶ ಯಾಕೆ ಕಾಣುತ್ತೋ ಹಾಗೆ ನೀನು ಹಾಗಿದ್ದಿ. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು, ಕನ್ನಡದಲ್ಲಿ ಹೇಳಬೇಕಾದ್ರೆ ಎಲ್ಲ ನೋಡಿದರೂ ದೇವರು ಕಾಣಿಸ್ತಾನೆ. ಆ ರೀತಿಯ ಇಮೇ ತತ ಅವಿಭೂತ ನಾಮ ಗುಣಾ. ಇಮೇ ಅವಿಭೂತ ನಾಮ ಅರ್ಥಭೂತಾ ಗುಣಾ ತ್ವಯಿ ನಿಲ್ಲಿದ್ಯು. ಎಲ್ಲ ಗುಣಗಳು ನಿನ್ನಲ್ಲಿ ಸೇರ್ಕೊಂಡು ಹೋಗಿದೆ. ಏನೇನು ಜ್ಞಾನಿಗಳು ಏನು ತಿಳ್ಕೊಂಡಿದ್ದಾರೆ, ಪ್ರತಿಯೊಂದು ಗುಣಗಳು ಎಲ್ಲಿ ಹೋಗಿದೆ? ನಿನ್ನಲ್ಲಿ ಸೇರಿದೆ. ನಿನ್ನಲ್ಲಿ ಏನು ಲೆಕ್ಕಕ್ಕೆ ಬರೋದಿಲ್ಲ. ಎಲ್ಲ ಗುಣ ದೇವರಲ್ಲಿದೆ ಅಷ್ಟೇ ಅಲ್ಲ, ಈ ಗುಣಗಳು ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆ? ಇವೆಲ್ಲ ಏನಿವೆಲ್ಲ ಪ್ರಾಕೃತ ಗುಣಗಳು. ದೇವರಲ್ಲಿರೋ ಗುಣಗಳು ಎಂಥ ಗುಣಗಳವೆಲ್ಲ ಅಪ್ರಾಕೃತ. ಒಂದು ಸಾಕದು ವ್ಯತ್ಯಾಸ. ಒಂದು ಸುವರ್ಣ ಅಂತಷ್ಟೇ ಏನಾಗುತ್ತೆ ಅಲ್ಲಿಗೆ, ಉಳಿದ ಲೋಹಗಳೆಲ್ಲ ಡಲ್ ಆಗಿಬಿಡುತ್ತೆ ಆ ಥರ. ಹೇ ತಥಾ ಓತ ಇಮೇ ಗುಣಾ ತ್ವಯಿ ನಿಲಿಲ್ಯು ಪರಮೇ ಅಮೃತಾರ್ಣವೇ ಮಧುನಿ ಅಶೇಷರಸ ಇವ. ಹೇಗೆ? ಪರಮೇ ಅಮೃತ ದೃಷ್ಟಾಂತ ಕೊಡ್ತಾರೆ. ಪರಮೇ ಅಮೃತಾರ್ಣ ದೊಡ್ಡ ಸಮುದ್ರ. ಎಂಥ ಸಮುದ್ರ? ಅಮೃತ ಸಮುದ್ರ. ಉಳಿದೇನು ಸೇರಿ ಎಲ್ಲ ಸೇರಿ ಹೋಯ್ತದ್ರೆ. ಆ ಮಾತು ಹೇಳಿದ ತಕ್ಷಣ ಮಧುನಿ ಅಶೇಷ ರಸಾಹ ಇವು ಎಲ್ಲ ರಸಗಳು ಕೂಡ ಅಮೃತ ಸಮುದ್ರದ, ಬರೀ ಸಮುದ್ರ ಅಲ್ಲ, ಅಮೃತ ಸಮುದ್ರದಲ್ಲಿ ಹೇಗೆ ಮುಚ್ಚೋಗಿಬಿಡುತ್ತಾ ಹಾಗೆ ನಿನ್ನಲ್ಲಿ ಮುಳುಗೋಗಿಬಿಡುತ್ತವೆಲ್ಲ ಕೂಡ. ತತಃ ಪೂರ್ಣಗುಣತ್ವಾತ್ ಭಗವತೋ ನೃಣಾಂ ಮಧ್ಯೆ ಸುಧಿಯ.
ಅದು ಪರಮಾತ್ಮ ಪೂರ್ಣಗುಣನಾದಿ ಎಲ್ಲರೂ ತಿಳ್ಕೊಳಕ್ಕಾಗೋದಿಲ್ಲ. ರಾಮ ಮಧ್ಯೆ ಸುಧೀಯ, ಒಳ್ಳೆ ಬುದ್ಧಿವಂತರಾದವರು, ಒಳ್ಳೆ ಮನಸ್ಸಿರತಕ್ಕಂಥವರು ಅವರೇನು ಮಾಡ್ತಾರೆ, ಕುಶಲಂ ವಿಧಾತು ಭಗವತೋ ನೃಣಾಂ ಮಧ್ಯೆ ಸುಧಿಯ ತವ ಮಾಯಯ ತು ತ್ವದಿಚ್ಛಯ ಏವ. ಅದು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ನಮೇಧಯ, ಬರೀ ಬುದ್ಧಿ ದೇವರು ತಿಳಿಯೋದಿಲ್ಲ. ಏನಿರಬೇಕು, ಅನುಗ್ರಹ ಇರಬೇಕು, ಇಲ್ಲದೆ ಹೋದರೆ ತಿಳಿಯೋದಿಲ್ಲ. ಇಚ್ಛೆಯೈವ ತ್ವಯಿ ಕುಶಲಂ ವಿಧಾತು ಹಿ ಪ್ರಭವ. ಆಗ ನಿನ್ನ ಬಗ್ಗೆ ಸೇವಾದಿಗಳನ್ನು ಮಾಡೋಕ್ಕೆ ಸಮರ್ಥರಾಗ್ತಾರೆ ಹೊರತು ನಾನು ಸೇವೆ ಮಾಡ್ತೀನಿ ಅಂತ ಹಠಪಟ್ಟು ಸೇವೆ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದುರ್ಯೋಧನೇನು ಮಾಡ್ದ, ಕೃಷ್ಣನ ಮೆಚ್ಚಿಸ್ತೀನಿ ಏನೇನೋ ಮಾಡೋದು, ಏನು ಕೆಲಸ ಆಗಲಿ. ಸುಧಾಮ ಏನಿಲ್ಲ, ಇರೋದೇ ಎಷ್ಟು ಮೆಚ್ಚಬೇಕಂತೆ ಅಂತ ಹೇಳಿದ. ಸರೆಂಡರ್ ಆಗಬೇಕು ಅಂತ ಅರ್ಥ. ಇರೋದೇ ಎಷ್ಟು ಅಂದ್ರೇನು, ಸರೆಂಡರ್ ಆದರೆ ಪರಮಾತ್ಮ ಸಿಗ್ತಾನೆ. ಜೋರು ಮಾಡಿದ್ರೆ ಲೋಕದಲ್ಲೇ ಸಿಗೋದಿಲ್ಲ. ಗೊತ್ತಾ, ಏನಾಗಬೇಕು, ಅದಕ್ಕೆ ಸರೆಂಡರ್ ಆಗಬೇಕು. ಅವಾಗ ನಿಂತಿದೆ ಸಮರ್ಥರಾಗ್ತಾರೆ. ತತ್ರ ಕುಶಲಂ ಭೇದ ಏವ. ಇದು ಕುಶಲ ಅಂದ್ರೇನೋ ಭೇದ ಜ್ಞಾನ ಇರಬೇಕು. ಏನು ಭೇದ ಜ್ಞಾನ, ನೀವು ಭಾರಿ ದೊಡ್ಡವನು ಅನ್ನೋ ಜ್ಞಾನ ಇಲ್ಲದೆ ಹೋದರೆ ಅವಾಗ ಭಕ್ತಿ ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ಮೊದಲು ಅದಿರಬೇಕು. ಸರ್ವಸ್ಮಾದನ್ಯೋ ವಿಶಿಷ್ಟ ಗುಣ ಪರ ಇತಿ ದರ್ಶನ. ಏನು ದರ್ಶನ ಮಾಡ್ತಾರೆ ಅಂದರೆ, ಸರ್ವಸ್ಮಾತ್ ವಿಶಿಷ್ಟ ಗುಣ ಪರಃ ಹರಿರೇವ ಪರಃ. ಎಲ್ಲರಿಗಿಂತ ಅತ್ಯಂತ ವಿಶಿಷ್ಟವಾದ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅರ್ಥ ಮಾಡ್ಕೋತಾರೆ. ನೃಷು ತವ ಮಾಯಯ ಸ್ವಗತಯ ಕುಶಲಂ ತ್ವಯಿ ಸುಧಿಯ ಅಂಗ ಭೇದಂ ಅನುಸಾತುಂ ಅನುಪ್ರಭವ. ಕಥಂ ಅನುವರ್ತಿನಾಂ ಭವಭಯಂ ತವ. ನೀನು ಅನುಸರಿಸಿ ನಡೆದಾಗ ಭಯ ಎಲ್ಲಿರಬೇಕು, ಸಂಸಾರದ ಭಯ ಹೇಗೆ ಬರುತ್ತೆ. ಅದಕ್ಕೆ ದಾಸರು ಏನಂತ ಹೇಳ್ತಾರೆ, ಪಾವುಗಳ ಭಯವುಂಟೆ ಉರಗಾಧಿಪರ ಮಂದಿರಲಿ. ಗರುಡನ ಮನೆಯಲ್ಲಿ ಹಾವುಗಳ ಭಯ ಇರುತ್ತಾ? ಯಾಕೆ? ಹಾವಲ್ಲಿ ಎಂಟ್ರಾಗಲ್ಲ. ಫಸ್ಟ್ ಬೆಳಕಿದ್ದಲ್ಲಿ ಕತ್ಲೆ ಬರುತ್ತಾ? ಯಾಕೆ? ಕತ್ಲೆಗೆ ಎಂಟ್ರಿನೇ ಇಲ್ಲ. ಆ ರೀತಿ ದೇವರ ಹತ್ರ ಹೋದವರಿಗೆ ಏನಿಲ್ಲ, ಯಾವ ಭಯ ದುಃಖ ಯಾವುದೂ ಇಲ್ಲವೇ ಇಲ್ಲ. ಭವ ಭಯ ಇಲ್ಲ. ಕಥಂ ಅನುವರ್ತಿ ನಮ್ಮ ದೇವ್ರನ್ನ ಒಪ್ಕೊಂಡ್ರೆ ಸಾಲದು. ಏನಾಗಬೇಕು, ಅನುವರ್ತಿಗಳಾಗಬೇಕು. ಅನುವರ್ತಿಗಳಾಗಿದ್ರೆ ಏನೋ ಅನುಸರಿಸಿ ನಡಿಬೇಕು, ವರ್ತಾರ ನಡೆಯೋದು. ಅನುಸರಿಸಿ ನಡೆದಾಗ ಏನಾಗುತ್ತದೋ ಉದ್ಧಾರಕ್ಕೆ ಕಾರಣ ಆಗುತ್ತೆ. ತವ ಭೃಕುಟಿ ಸೃಜತಿ ಬಹುನ್ ಋಣ. ಏನು ಕೇಳಿದ್ರು ಕೂಡ ಕೊಡೋಕ್ಕೆ ಏನು ಬೇಕಾಗಿಲ್ಲ. ಏನು ಕೊಟ್ಟರೆ ಸಾಕ್ರೇನೋ ಭೃಕುಟಿ, ಒಬ್ಬ ಗಂಟೆ ನೋಡಿಬಿಟ್ರೆ ಸಾಕು, ಕೆಲಸ ಆಗುತ್ತೆ. ಅಷ್ಟು ಶಕ್ತಿ ನಿಂದೋದು. ಎಲ್ಲರಿಗೂ ಕೊಡ್ಲಿಕ್ಕೆ, ಮತ್ತೆ ಒಬ್ರಿಗೆ ಕೊಡ್ಲಿಕ್ಕಲ್ಲ, ಎಲ್ರಿಗೂ ಕೊಡ್ಲಿಕ್ಕೆ ಕಟಾಕ್ಷ ಚೂರು ಸಾಕು. ಸ್ವಗತಯ ಸೃಷ್ಟಿಯ ಎಲ್ಲಾಯಿತು ಸುಷ್ಟು ಅನ್ಯೈಹಿ ಅನವಗತಯ. ಸ್ವಗತ ಅನ್ಯೈರ್ ಅವಗತ. ನಿನ್ನಲ್ಲಿ ಗುಣಗಳಿವೆ, ಉಳಿದವರಿಗೆ ತಿಳಿಯೋಕ್ಕೆ ಸಾಧ್ಯವಾದಷ್ಟು ಗುಣಗಳಿವೆ ನಮ್ಮಲ್ಲಿ. ಅದು ದೇವ್ರ ಗುಣ ಬಿಟ್ಟುಬಿಡಿ. ಶ್ರೀಮಂತ ಎಷ್ಟು ಆಸ್ತಿ ಇದೆ ಗೊತ್ತಾಗುತ್ತಾ? ಗೊತ್ತಾಗದೆ ಅದು ಬಂದಾಗ ಎಲ್ಲೇನೋ ಮಾಡಿ ಕನ್ಸಿಡರ್ ಮಾಡಿಬಿಡ್ತಾರೆ. ಅದೇನು ಭಾರಿ ಏನಲ್ಲ. ಅದು ದೇವ್ರ ಮುಂದೆ ಹೋಲಿಸಿದಾಗ ಅದು ಆಲ್ಮೋಸ್ಟ್ ನಿಲ್ಲಿದ್ದ, ಆಲ್ಮೋಸ್ಟ್ ಜೀರೋ ಅಲ್ಲ, ಆಲ್ಮೋಸ್ಟ್ ಜೀರೋ ಇದ್ದಾಗ ಅದನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಅಷ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅಂಥ ದಿನ ಕೂಡ ಯಾರು ತಿಳಿತಾರೆ ಮತ್ತೆ. ತಥಾ ಅದು ಲಕ್ಷ್ಮೀ ಇರೋರ ಗುಣ, ಲಕ್ಷ್ಮೀಪತಿಯ ಗುಣ ಯಾರು ತಿಳಿತಾರೆ? ಲಕ್ಷ್ಮೀ ಇರೋದನ್ನೇ ತಿಳಿಲಿಕ್ಕಾಗೋದಿಲ್ಲ. ಇವರಿಗೆ ಗೊತ್ತಾಗಲ್ಲ. ಎಷ್ಟೋ ಸಲ ರಿಟರ್ನ್ ಚೆಕ್ ಆಗುತ್ತೆ, ಕಡಿಮೆ ಇರುತ್ತೆ, ಹೆಚ್ಚು ಕೊಟ್ಟಿರ್ತಾರೆ. ಇಂದು ಯಾರು ಹ್ಯಾಕ್ ಮಾಡಿರ್ತಾನೆ ಗೊತ್ತಾಗೋದಿಲ್ಲ. ದೇವ್ರ ಕೂಡ ಯಾರೂ ಹ್ಯಾಕ್ ಮಾಡೋಕ್ಕಾಗೋದಿಲ್ಲ. ಯೋನಃ ಪಿತಾ. ಅದಕ್ಕೆ ಎಲ್ಲ ಸೃಷ್ಟಿಯನ್ನು ಆರಾಮ ಮಾಡ್ತೀನಿ. ಈಗ ಏನಂತ ಹೇಳಿದ್ರೆ, ದೇವರು ಇಷ್ಟೆಲ್ಲ ಸೃಷ್ಟಿಯಾದಿಗಳನ್ನು ಮಾಡ್ತಾನಲ್ಲ, ಸಂಕಲ್ಪ ಮಾತ್ರ, ಏನು ಶ್ರಮ ಇಲ್ಲ. ಅದಕ್ಕೆ ಭೃಕುಟಿ, ಹುಬ್ಬು ಗಂಟು ಸಾಕು. ನೀವು ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ದೇವರು ಹೇಗೆ ಮಾಡ್ತಾರೆ ಅಂದರೆ, ತವ ಭೃಕುಟಿ ಸೃಜತಿ. ನಿನ್ನ ಹುಬ್ಬು ಗಂಟೆ ಸೃಷ್ಟಿ ಮಾಡಾಗತ್ತೆ. ಎಲ್ಲಿದೆ ಪದ ಅದು? ಜಯಜಸ್ರಮೀಶಸ್ಯ ಪದ್ಮಜಾತಿ ಪ್ರತಿಷ್ಠಿತ ಭ್ರೂಭಂಗಂ. ಭೃಕುಟಿ ಅಂದ್ರಂತೆ, ಭ್ರೂಭಂಗ ಅಂದ್ರಂತೆ. ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಎಲ್ಲಿದ್ದದು? ದ್ವಾದಶ ಸ್ತೋತ್ರ. ಎಷ್ಟನೇ ಸ್ತೋತ್ರ? ಮೊದಲನೇದೆ. ಯೋ ನ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನ ಯಂತಿ ಅನ್ಯಾಹ. ಯೋ ನಃ ಪಿತಾ ಜನಿತ. ಪರಮಾತ್ಮ ನಮ್ಮ ತಂದೆ ಅಂತ ಹೇಳಿದರು. ತಂದೆ ಅಂದರೆ ಜನಿತ ಅಂತ ಯಾಕೆ ಹೇಳಬೇಕು? ಹುಟ್ಟಿಸಿದ ತಂದೆ. ಏನರ್ಥಕ್ಕೆ? ಪರಮಾತ್ಮ ಯಾವುದೋ ಕಾರಣದಿಂದ ಮಕ್ಕಳನ್ನು ಪಡೆದಿಲ್ಲ. ಹೇಗೆ ತಾನು ಸ್ವಂತ ಶಕ್ತಿಯಿಂದ ಪಡೆದಿದ್ದಾನೆ ಹೊರತು ಯಾವುದರಿಂದ ಅಲ್ಲ. ಅದು ವರಬಲಾದಿಗಳು. ಪಾಂಡುರಾಜನಿಗೆ ವರಬಲಿಂದ ಮಕ್ಕಳಾದರೆ ಹೊರತು ಇದರಿಂದ ಆಗಲಿಲ್ಲ. ಆ ದೃಷ್ಟಿಯಲ್ಲಿ ಅವರ ಸಪುತ್ರರು ಬೇರೆ, ಈ ಪುತ್ರರು ಬೇರೆ. ನಿನ್ನ ಹಾಗಲ್ಲ, ಎಲ್ಲವನ್ನೂ ಸ್ವಂತ ಸೃಷ್ಟಿ ಮಾಡ್ತೀಯ.
ಜನಿತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಜನಯಿತ, ಹುಟ್ಟಿಸ್ತೀಯ ಅಷ್ಟೇ ಅಲ್ಲ, ಬ್ರಹ್ಮದೇವರು ಮತ್ತೆ ಹುಟ್ಟಿಸ್ತೀಯ ನೀನು. ಅದು ಎರಡೂ ಮಾಡ್ತೀಯ, ನೀನು ಸ್ವತಃ ಮಾಡ್ತೀಯ ಮತ್ತು ಉಳಿದವರ ಕೈಲಿ ಮಾಡಿಸ್ತೀಯ. ಯೋ ವಿಧಾತ ಧಾಮಾನಿ, ಧಾಮಾನಿ ಲೋಕಗಳು, ಯಾವ ಲೋಕಗಳು? 14 ಲೋಕಗಳು. ಭೂಹು ಭೋಹ ಸ್ವಹ ಮಹಾ ಜನ ತಪಃ ಸತ್ಯಂ ಅತಳ ವಿತಳ ಸುತಾಳ ಆತಳ ಮಹಾತಳ ಸಾತಳ, ಇವನ್ನೆಲ್ಲ ಅನಾಯ ಸೃಷ್ಟಿ ಮಾಡ್ತೀಯ. ಹೇ ಹಾಂ, 7ರಲ್ಲಿ ಕೈಲಾಸ, 2ರಲ್ಲಿ ಬರಲ್ಲ ಅದು. ಗೋಲೋಕದಲ್ಲಿ ಕೈಲಾಸ ಪರ್ವತ, ಅಲ್ಲಿಂದ ಎಂಟ್ರಿ ಅದಕ್ಕೆ ಅಷ್ಟೇ. ಅಲ್ಲಿ ಅಲ್ಲಿ ಹೋಗಿ ಬಂದವರು ಯಾರಿಲ್ಲ ಅಂತ ಹೇಳ್ತಾರೆ. ಶಿವ ಹೌದು, ಎಲ್ಲೋ ಇದೆ. 7ರಲ್ಲಿ ಸೇರಿಲ್ಲ, 7ರಲ್ಲಿ ಸೇರಿ ಸತ್ಯಲೋಕ ಸೇರಿದ, ಆ ಲೋಕ ಸೇರಿಲ್ಲ. ಯೋ ದೇವಾನ ಮುಂದೆ ವೇದ ಭುವನಾನಿ ವಿಶ್ವ, ಯೋ ಧಾಮಾನಿ ವೇದ ಭುವನಾನಿ ವಿಶ್ವಭುವನಾನಿ ವೇದ, ಎಲ್ಲ ಸೃಷ್ಟಿ ಮಾಡಿ ಎಲ್ಲವನ್ನು ತಿಳ್ಕೊಂಡಿದ್ದೀನಿ ನೀನೀಗ. ಕೆಟ್ಟೋದ್ರೆ ನಾವು ಸೈನ್ಸ್ ಎಷ್ಟೋ ಇದಾಗ್ತದೆ ನಡೀತವಲ್ಲ, ಇನ್ವೆನ್ಷನ್ಗಳೆಲ್ಲ ಹೇಗೆ ಬಂದು ಗೊತ್ತಾವು? ಬರೀ ಆಕ್ಸಿಡೆಂಟಲಿ. ಸೈನ್ಸ್ ವಂಡರ್ಸ್ ಏನು ಮಾಡಿದೆ ಅವೆಲ್ಲ ಆಕಸ್ಮಿಕ, ಉದ್ದೇಶ ಇಟ್ಕೊಂಡು ಮಾಡಿದ್ದು ಅಲ್ಲೇ ಅಲ್ಲ. ಏನೋ ಏನೋ ಆಗ್ಬಿಟ್ಟು ದೊಡ್ಡ ಇದಾಯಿತು. ನಿಂದು ಹಾಗಲ್ಲ, ವೇದ ಎಲ್ಲ ತಿಳಿದು ಮಾಡ್ತೇ ಹೊರತು ತಿಳಿದು ಆಕಸ್ಮಿಕವಾಗಿದ್ದಲ್ಲ. ಅದ್ರ ಸೃಷ್ಟಿ ಬಗ್ಗೆ ಇವ್ರು ಏನು ವಾದ ಮಾಡ್ತಾರೆ? ಆಕ್ಸಿಡೆಂಟಲ್ ಸೃಷ್ಟಿ, ಏನೋ ಮಾಡಿದ್ದೇವ್ರು ಏನೋ ಮಾಡಿಬಿಟ್ಟ, ಆ ರೀತಿ ಆಯ್ತು. ಹಾಗೆಲ್ಲ ಆಗಿ ಇಷ್ಟಪಟ್ಟು ಸೃಷ್ಟಿ ಮಾಡಿದ್ದಾನೆ, ಎಲ್ಲವನ್ನೂ ತಿಳಿದು. ಮತ್ತೆ ಯೋ ದೇವಾನಾಂ ನಾಮಧ ಏಕ ಏವ, ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ರುದ್ರ ಲಯ ಮಾಡ್ತಾರೆ ದಿನ ಅಂತ ಕೇಳಿದರೆ ಅದು ಇದೆ. ಎಲ್ಲ ವಿಷ್ಣುವಿನ ಹೆಸರುಗಳವೆಲ್ಲ ಕೂಡ. ಯೋ ದೇವಾನಾಂ ನಾಮಧ ಏಕ ಏವ, ನಾಮಧ ಅಂದರೆ ನಾಮಧಾರಕಃ, ಎಲ್ಲ ದೇವರ ಹೆಸರುಗಳನ್ನು ಹೊಂದಿರೋನು ಯಾರು ಅಂದರೆ ವಿಷ್ಣು ಒಬ್ಬನೇ. ನಾಮ ಇವತ್ತು ಆಫೀಸ್ಗಳಿಗೆ ನೋಡಿ ಲೆಟ್ರ್ ಬರುತ್ತೆ, ಎಲ್ಲದನ್ನು ನೋಡೋ ಹಕ್ಕು ಅವನಿಗೆ ಹೆಡ್ಗಿದೆ. ಯಾವ್ದು ಬೇಕಾದ್ರೆ ಚೆಕ್ ಮಾಡಿ. ಉಳಿದವ್ರು ಹಾಗಲ್ಲ, ಏನು ಮಾಡಬೇಕು ಅವರು? ಒಬ್ಬ ತೊಗೊಂಡು ಹೋಗಿ ಉಳಿದಕ್ಕೆ ನಿಂಗೆ ಯಾಕೆ ಹೋಗು ಅಂತೇಳಿ ಅಷ್ಟೇ, ಗೊತ್ತಾಯ್ತಾ? ಅದನ್ನ ಕೇಳೋ ತೋರಿಸ್ತಿಲ್ಲ. ಇವರಿಗೆ ಮುಖ್ಯಸ್ಥನಿಗೆ ಏನಿದೆ? ಯಾವ್ದನ್ನು ಬೇಕಾದ್ರೆ ಇವತ್ತು ಸರ್ಕಾರಕ್ಕೆ ಎಲ್ಲ ಮುಟ್ಕೊಂಡು ಹಾಕೋದು, ಎಲ್ಲ ಉಳಿದವ್ರು ಮುಟ್ಕೊಂಡು ಬರೋದಿಲ್ಲ. ಯಾರು ಹಾಕೋಬೇಕಾದ್ರೆ ಸರ್ಕಾರಕ್ಕೆ ಶಕ್ತಿ ಇದೆ, ದೇವರಿಗೆ ಮಾತ್ರ ಇರೋದು. ಸಂಪ್ರಶ್ನಂ ಭುವನ ಕಾಮಥ ಏತಂ ಸಂಪ್ರಶ್ನಂ ಭುವನ ಎಂತಿ ಭುವನಾನಿ. ಸಂಸ್ಕೃತದಲ್ಲಿ ಯಾವಾಗ ವೇದಗಳಲ್ಲಿ ಹಾಗೆ ಬರೆಯೋದು. ಭುವನಾನಿ ಹಿಂದೆ ಇಲ್ಲಿ ಭುವನ ಅಂದರೆ ಭುವನಾನಿ ಅಂತ ಅರ್ಥ, ವಿಶ್ವ ಅಂದರೆ ವಿಶ್ವಾನಿ ಅಂತ ಅರ್ಥ. ಎಂತಿ ಅನ್ಯಾಹ, ಉಳಿದನ್ನು ಅನುಸರಿಸಿ ನಡೀತಾರೆ ಹೊರತು ತಾವಾಗಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತಾ ಆಯಜಂತ ದ್ರವಿಣಂ ಸಮಸ್ಮ ಋಷಯ ಪೂರ್ವೇ ಜನಿತಾರೋ ನಭೂತ ಅಸೂತೆ ಅಸೂತೆ ಅಸೂರ್ತೆ ಸೂರ್ತೆ ರಜಸಿ ನಿಶಪ್ತೆ ಯೇ ಭೂತಾನಿ ಸಮಕೃಣ್ವನ್ನಿಮಾನಿ ಇತ್ಯಾದ್ಯಾಶ್ರುತಿ. ಆದ್ಯಾಶ್ರುತಿ ಅಂತ ಒಂದು ಶ್ರುತಿ ಹೆಸರೇ ಆದ್ಯಾಶ್ರುತಿ. ತಾ ಈ ಆಯಜಂತ ದ್ರವಿಣಂ ಸಮಸ್ಮೈ ಬಿಡಿಸ್ಬೇಕು, ಸಮಸ್ಮೈ ಆಗುತ್ತೆ. ಋಷಯ ಪೂರ್ವೇ ಚರಿತಾರೋ ನಭೂನ, ಹಿಂದಿನ ಮುಂದಿನ ಎಲ್ಲ ಜನಗಳು ಕೂಡ ತಮ್ಮ ಸಮಸ್ತ ದ್ರವಣವನ್ನು ಯಾರಿಗೆ ಅರ್ಪಿಸಿದ್ದಾರೆ? ನಿನಗೋಸ್ಕರ. ಸೊ ಅಂದರೆ ಆ ಸರ್ವಸಮರ್ಪಣೆ, ಸರ್ವ ಸೃಷ್ಟಿಕರ್ತನಾದ್ದರಿಂದ, ಸರ್ವಕರ್ತನಾದ್ದರಿಂದ, ಸಿಂಪಲ್ ಲಾಜಿಕ್ ನೋಡಿ. ಸರ್ವಕರ್ತ ಆಗಿದ್ದಕ್ಕೆ ಕೃಷ್ಣಾರ್ಪಣ ಅಂತೆಲ್ಲ ಹೇಳಬೇಕು ನಾವೇ. ಎಲ್ಲವನ್ನೂ ದೇವರು ಮಾಡದೆ ಹೋಗಿದ್ದರೆ ಉಳಿದವರಿಗೆ ಆ ಭಾಗ ಕೊಡ್ತಿದ್ರು. ಎಲ್ಲವೂ ದೇವರೇ ಮಾಡಿಸೋದ್ರಿಂದ ಏನು ಹೇಳಬೇಕು? ನವಗ್ರಹ ಹೋಮ ಕೃಷ್ಣಾರ್ಪಣ ವಸ್ತು, ಗಣೇಶನ ಪೂಜೆ ಕೃಷ್ಣಾರ್ಪಣ ವಸ್ತು, ದುರ್ಗಾ ಪೂಜೆ ಕೃಷ್ಣಾರ್ಪಣ ವಸ್ತು, ಯಾರಿಗೋ ದಾನ ಕೊಟ್ಟ ಕೃಷ್ಣಾರ್ಪಣ ವಸ್ತು, ತಾನೇ ಊಟ ಮಾಡಿದ ಕೃಷ್ಣಾರ್ಪಣ ವಸ್ತು. ಸರಿ, ಯಾತಕ್ಕಿವೆಲ್ಲ ಎಲ್ಲ ಮಾಡೋದು ಅವನೇ. ಆದ್ದರಿಂದ ವೆರಿ ಇಂಪಾರ್ಟೆಂಟ್. ಯಾರೋ ಮಾಡಿ ಯಾರಿಗೂ ಅರ್ಪಿಸ್ತಾರೆ? ಯಾಕೀಗ ಸರ್ವಸಮರ್ಪಣೆ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ದಾರೆ. ಎಲ್ಲಿ? ಭಗವದ್ಗೀತೆಯಲ್ಲಿ. ಬ್ರಹ್ಮಾರ್ಪಣಂ ಬ್ರಹ್ಮವೈ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಹೇಳಿಬಿಟ್ಟಿದ್ದಾರೆ. ಅಂದಮೇಲೆ ಯಾರಾಗಿರೋ ಬ್ರಹ್ಮ, ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ವಿಷ್ಣು, ಈಗೆಲ್ಲ ತಿಳ್ಕೊಂಡ್ರೆ ಸರ್ವಸಮರ್ಪಣೆ ಆ ಮಾತನ್ನು ಇವತ್ತು ಎಲ್ಲರೂ ಕೂಡ ಮಾತು ಹೇಳ್ತಾರೆ, ಬೇರೆ ಹೇಳಾಗಿಲ್ವೇ ಇಲ್ಲ. ಇನ್ನೊಂದು ಆಶ್ಚರ್ಯ ಅಂದರೆ ಈ ವಾದ ಬಂತು, ನವಗ್ರಹ ಪೂಜೆ ಎಂಥದ್ದು ಮಾಡಿದರೂ ಕೂಡ ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬೇಕು, ಬೇರೆ ದಾರಿ ಇಲ್ಲ. ಒಪ್ಪಿಸ್ದೇ ಇರೋ ಹಾಗಿಲ್ಲ. ಯಾಕೆ ವೈದಿಕ ಬಿಡಿದವ್ರು ಮಾಡೋದಿಲ್ಲ, ವಿಚಾರ ಬಿಟ್ಟುಬಿಡಿ. ದೇವ್ರನ್ನೇ ಒಪ್ಪಿಲ್ಲ, ವಿಚಾರ ಬಿಡಿ. ಒಪ್ಪೋರೆಲ್ಲ ಎಲ್ಲಿ ಎಂಡಾಗ್ತಾರೆ ಕೊನೆಗೆ? ಅವ್ರಿಗೆ ಗೊತ್ತಿದ್ದರೆ ಕೃಷ್ಣಾರ್ಪಣ ಅಂತ ಕರೆದು ಬಿಡ್ತಾರೆ. ಆ ಅರ್ಥದಲ್ಲಿ ಪರಮೇಶ್ವರ ಯಾರು? ವಿಷ್ಣು ಪರಮೇಶ್ವರ, ವಿಷ್ಣು ಸಹಸ್ರ ಅವ್ರ ಹೆಸರು. ಅವ್ರೇನು ಹೆಸರು ಬೇರೆ ಮಾಡಿಕೊಂಡ್ರೆ ಹೊರತು ಏನಾಗಲಿಲ್ಲ, ಅದು ಅಷ್ಟೇ. ಅದಕ್ಕೆ ಕನ್ನಡದಲ್ಲಿ ಒಳ್ಳೆ ಮಾತೆ ಅಡಿಯಲ್ಲ ಮಗನ ಗಂಡ ಅಂತೇಳಿ ಅರ್ಥ ಇರೋದಕ್ಕೆ ಅಂದರೆ ಏನೋ ಒಂದು ಸಂಕೋಚ ಅವ್ರಿಗೆ ಹೇಳ್ಬೇಕು, ಆ ರೀತಿ ಹೇಳ್ತಾರಲ್ಲ ಹಾಗೆ. ತ ಆಯಜಂತ ದ್ರವಿಣಂ ಚರಿತಾರೋ ಹೂವಿನ ವಸು ಅಸೂರ್ತೆ ಸೂರ್ತೆ ರಜಸಿ ನಿಶತ್ತೆ ಜೊತೆಗೆ ತೇ ಭೂತಾನಿ
ಸಮಕೃಣ್ವನ್ನಿಮಾನಿ. ಈ ಎಲ್ಲ ಮಾಡೋದನ್ನೇನೆ ಅನುಸರಿಸಿ ಉಳಿದವರೆಲ್ಲ ಮಾಡ್ತಾರೆ ಹೊರತು ಇನ್ನು ಸ್ವಂತ ಮಾಡೋಕ್ಕೆ ಶಕ್ತಿ ಯಾರಿಗೂ ಇಲ್ಲ. ಬ್ರಹ್ಮ ಅಷ್ಟೇ ಅಲ್ಲ, ದೇವರು ಸೃಷ್ಟಿ ಮಾಡ್ತಾನಲ್ಲ, ಅದು ಪೂರ್ತಿ ಅರ್ಥ ಮಾಡೋರಿಗೆ ಯಾರಿಗೂ ಆಗೋದಿಲ್ಲ, ತನಗೊಂದೇ ಗೊತ್ತು. ತ್ವಮೇವ ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಕೆಲಸ ಏನಿರುತ್ತೆ, ಇವೆಲ್ಲ ಫಾರ್ಮುಲ ಕದೀತಾರೆ ಅಂತ ಗೊತ್ತಲ್ಲ, ಫಾರ್ಮುಲ ಕದೀತಾರೆ ಅಂತೇಳಿ ಸೃಷ್ಟಿ ಯಾರೂ ಕದಿಲಕ್ಕೆ ಬರೋದಿಲ್ಲ. ಯಾತಕ್ಕದ ಒಳಗಿರೋದು ಬಿಡು, ಇರುವ ಅರ್ಥ ಆಗೋ ಚಾನ್ಸೇ ಇಲ್ಲ. ಇದು ಇನ್ನೊಂದು ವಿಷಯ. ಇವತ್ತು ಎಷ್ಟೋ ಸರ್ತಿ ಸೂತ್ರ ಕದ್ದು ಇವರಿಗಿಂತ ಮುಂಚೆ ಅವನು ಮ್ಯಾನುಫ್ಯಾಕ್ಚರ್ ಮಾಡಿ ಹಾಕ್ಬಿಟ್ಟಿರ್ತಾನೆ, ಒಳೊಳಗೆ ತೊಗೊಂಡ್ಬಿಟ್ಟು ಏನಾಗುತ್ತೆ ಪಾಪ ಇವನ್ನೆಲ್ಲ ಲಾಸ್ ಆಗೋಗ್ಬಿಡ. ಗೊತ್ತಿಲ್ಲ ಪೈರಸಿ ಹೇಗೆ ಮಾಡ್ತಾರ ಹಾಗೆ ಸಿನಿಮಾಗೆ ಪೈರಸಿ ಬಂದುಬಿಟ್ರೆ ಅವನಿಗೇನಿಲ್ಲ ಬರೋದೇ ಇಲ್ಲ. ಆ ಥರ ಆಗುತ್ತೆ ದೇವರು ಮಾಡೋಕ್ಕೆ, ಯಾಕಂದ್ರೆ ಅರ್ಥನೇ ಆಗೋದಿಲ್ಲ ಉಳಿದವರಿಗೆ. ಅಷ್ಟರ ಮಟ್ಟಿಗೆ ದೇವ್ರ ಮಹಿಮೆ. ಯಾಕಂದರೆ ಅತ್ಯಪೂರ್ವವಾದಾಗ, ಉದಾಹರಣೆಗೆ ಒಂದನೇ ಕ್ಲಾಸ್ ಹುಡುಗರು ಮ್ಯಾಥಮೆಟಿಕ್ಸ್ ಹೇಳಿ ಏನು ತಿಳಿಯುತ್ತೆ ಪಾಪ ಅವನಿಗೆ ಏನು ಅರ್ಥ ಆಗಲ್ಲ. ಆ ರೀತಿ ಎಲ್ಲರೂ ದೇವ್ರ ಮುಂದೆ ಏನಾಗಿಬಿಡ್ತಾರೆ, ಅದ್ರ ಮೇಲೆ ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲ, ಅಷ್ಟು ಶಕ್ತಿ ದೇವರು. ಬ್ರಹ್ಮೇಶ ಇನ್ನು ಅದೆಲ್ಲ ಬಿಡಿಸ್ತಾರೆ, ಮತ್ತೆ ಅವರು ಇವರು ಬಂತಲ್ಲ ಬಿಡಿಸ್ತಾರೆ. ಯಾರ್ಯಾರು? ಬ್ರಹ್ಮ, ಈಶ, ಇಂದ್ರಾದಿ ಸನ್ನಾಮ್ನಾಂ ಈ ಅರ್ಥಭೂತ ಗುಣಾಮತಾ ಪೂರ್ತಿ ಶಿತೃತ್ವ ದೃಷ್ಟೃತ್ವ ಪ್ರಮುಖಾ ತೇ ಹರೇ ಸದಾ ಅತಸ್ತು ಸರ್ವನಾಮಾಸೌ ಸರ್ವಕರ್ತ ಚ ಕೇಶವ ಇತಿ ಪಾದ್ಮೇ. ಬ್ರಹ್ಮ, ಈಶ, ಇಂದ್ರ ಇತ್ಯಾದಿ ಸನ್ನಾಮ್ನಾಂ ಎಲ್ಲ ಹೆಸರುಗಳು ಕೂಡ ಯಾರಿಗಿದೆ? ಅರ್ಥಭೂತ ಗುಣಾಮತಃ. ಅದು ಪದಗಳಿಗೆ ಪೂರ್ತಿ ನ್ಯಾಯ ಸಿಕ್ಕೋದು ನಿನ್ನ ಪರ ಅರ್ಥ ಮಾಡಿದಾಗ. ಉಳಿದವ್ರ ಪರ ಅರ್ಥ ಮಾಡಿದಾಗ ಏನಾಗುತ್ತದೋ ಲಿಮಿಟೇಷನ್ ಸಿಕ್ಬಿಡುತ್ತೆ ಒಂದು ಕಡೆಗೆ. ಪೂರ್ಣ ಹೇಳಿದ್ರು ಬೋಧೋಯ್ತು ಅಷ್ಟೇ. ಅದು ನಿನ್ನ ಬಗ್ಗೆ ಹಾಗಲ್ಲ, ಪರಿಪೂರ್ಣ ಹೇಳಿ ಸೋತು ಬಿಡುತ್ತೆ ಕೊನೆಗೆ. ಏನಾಗುತ್ತದೋ ಮುಂದೋಗ್ಲಿಕ್ಕಾಗೋದೇ. ಪೂರ್ತಿ ಶಿತು ಯಾತಕ್ಕೆ ನಿನಗೆ ಅಪ್ಲೈ ಆಗುತ್ತಂದರೆ, ಪೂರ್ತಿ ಶಿತೃತ್ವ ಪೂರ್ಣ ಈಶನೇನು, ದೃಷ್ಟತ್ವ ಪ್ರಮುಖಾ ತೇ ಹರೇ ಸದಾ ಎಲ್ಲವನ್ನಿಂದ ಎಲ್ಲ ಗುಣ ಪೂರ್ಣವಾಗಿರೋ ಎಲ್ಲ ಪದಗಳು ಕೂಡ ದೇವ್ರನ್ನ ಹೇಳ್ಬೇಕಾದ್ರೆ ಏನಿರ್ಬೇಕಲ್ಲಿ? ಎಲ್ಲ ಗುಣ ಇರಬೇಕು. ಎಲ್ಲ ಪದ ಹೇಳೋದಕ್ಕೆ ಬರೋದಿಲ್ಲ. ಡಾಕ್ಟ್ರ್ ಅಂತಾರೆ, ಇಂಜಿನಿಯರ್ ಅಂತ ಕರೆಯೋದಿಲ್ಲ, ಇಂಜಿನಿಯರ್ ಡಾಕ್ಟ್ರ್ ಅಂತ ಕರೆಯೋದಿಲ್ಲ. ಯಾಕೆ? ಆ ಗುಣ ಇದೆ ಅಂತ ಅರ್ಥ. ಆ ದೇವ್ರನ್ನ ಎಲ್ಲ ಹೆಸರು ವೇದ್ಯೋ ವೈದ್ಯ ಸದಾ ಯೋಗಿ ಯಾಕೆ ಕರೀತಾರೆ? ಎಲ್ಲ ಗುಣನಿದೆ, ಪೂರ್ಣವಾಗಿದೆ. ಬೇರೆ ಯಾರಲ್ಲೂ ಎಲ್ಲ ಗುಣ ಇಲ್ಲ, ಇರೋ ಒಂದು ಗುಣನೂ ಪೂರ್ಣವಾಗಿಲ್ಲ. ಇದು ದೇವರ ಮಹಿಮೆ. ಮತ್ತೆ ಹೇಳ್ತೇವೆ, ಎಲ್ಲ ತಿಳ್ಕೊಂಡಿದ್ದಕ್ಕೆ ಏನು ಉಪಯೋಗ ಅಂದರೆ ಭಕ್ತಿ. ಎಷ್ಟು ದೊಡ್ಡವನು ದೇವರು ಅನ್ನೋ ಭಾವನೆ ಬರುತ್ತೆ. ಬ್ರಹ್ಮೇಶ್ ಇಂದ್ರಾದಿ ಅವತ್ತು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಹೋಗ್ಬಿಡ್ತಾರೆ. ಏನರ್ಥ ಅದಕ್ಕೆ? ಎಲ್ಲ ಒಟ್ಟಿಗೆ ಸಿಗ್ಬಿಡಿ, ಇದ್ಲಿಗಿಲ್ಲ ಸಿಗಲ್ಲ, ಅದು ಬಿಟ್ಟುಬಿಡಿ. ತುಳಸಿ ಅವೆಲ್ಲ ಸಿಗೋದಿಲ್ಲ. ಆದರೆ ದೇವರಲ್ಲಿ ಏನಾಗುತ್ತೆ? ಇಲ್ಲದ್ದೇ ಇಲ್ಲ. ಅದಕ್ಕೆ ಅದು ಒಂದು ಕಡೆ ಹೋಗ್ಬಿಟ್ಟು ಎಲ್ಲ ಕೆಲಸ ಆಗೋಗ್ಬಿಡೋದು. ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳಿದರೆ ಎಲ್ಲ ತರಲಿಕ್ಕೆ ಸಾಧ್ಯತೆ ಇದೆ. ಅದು ಇವತ್ತು ಮಾರ್ಕೆಟಲ್ಲಿ ತರಕಾರಿ ತಿರ್ಕಂತ ಆ ಥರ ತರಕಾರಿ ಮಾರ್ಕೆಟೇ ಬೇರೆ, ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಅರ್ಥನೇ ಬೇರೆ. ದೇವರಿಗೆ ಯಾವ ಅರ್ಥ ಬೇಕಾದ್ರೆ ಇಟ್ಕೊಳ್ಳಿ, ಏನಿದೆ ಅದು ಪರಿಪೂರ್ಣವಾಗಿ ಇದೆ. ಬ್ರಹ್ಮ ಈ ದೇವರಲ್ಲಿ ಒಂದು ದೋಷನೂ ಇಲ್ಲ, ಎಲ್ಲ ದೋಷ ದೇವರಿಗೆ ಗೊತ್ತು. ಅರ್ಥ ಆಯ್ತಾ? ಈಗ ದೇವರಿಗೆ ಎಂದೂ ಭ್ರಮೆ ಇಲ್ಲ, ನಮ್ಮ ಭ್ರಮೆ ದೇವರಿಗೆ ಗೊತ್ತು. ಇಲ್ಲದ್ರೆ ಏನಂತ ಆಗ್ತಿತ್ತಾಗ? ದೇವರಿಗೆ ಬ್ರಹ್ಮಭ್ರಮೆನೇ ಗೊತ್ತಿಲ್ಲ, ಇನ್ನೇನು ಉದ್ಧಾರ ಮಾಡ್ತಾನೆ ಅಂತೇಳಿ. ಡಾಕ್ಟ್ರಿಗೆ ಔಷಧಿ ಗೊತ್ತಿರ್ಬೋದು, ಅರ್ಥ ರೋಗನೂ ಗೊತ್ತಿರಬೇಕು. ರೋಗ ಗೊತ್ತಿದ್ದರೂ ಡಾಕ್ಟ್ರ್ ಆಗಲ್ಲ, ಔಷಧಿ ಗೊತ್ತಿದ್ದರೂ ಡಾಕ್ಟ್ರ್ ಆಗಲ್ಲ. ಎರಡೂ ಗೊತ್ತಿದ್ದು ವಾಸಿ ಮಾಡೋ ಸಾಮರ್ಥ್ಯ ಇದ್ದರೆ ಅವನು ಡಾಕ್ಟ್ರ್ ಆಗ್ತಾನೆ. ಹಾಗೆ ದೇವರಿಗೆ ರೋಗ ವೈದ್ಯ. ನಮ್ಮ ರೋಗ ಏನೋ ದೇವರಿಗೆ ಗೊತ್ತಿದೆ. ತ್ರಿವಿಧಂ ತರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾತ್ ಏತತ್ರಯಂ ತ್ಯಜೆ. ಅತಸ್ತು ಸರ್ವನಾಮಾಸೌ ಸರ್ವಕರ್ತ ಚ ಕೇಶವ. ಸರ್ವಕರ್ತೃವಾದ್ದರಿಂದ ಸರ್ವನಾಮ, ಸರ್ವನಾಮದಿಂದ ಸರ್ವಕರ್ತ. ಆನಂದತ್ವಾತ್ ಏನ ಸರ್ವಕರ್ತೃತ್ವ ಇದೆ. ಸ್ವಾತಂತ್ರ್ಯ ಒಂದರ್ಥ, ಅದರ್ಥ ಆಗೋರಿಗೆ ಸಾಕು. ಆದರೆ ಸರ್ವಗುಣ ಪೂರ್ಣ ಅಂದರೆ ಏನಿರಬೇಕಾಗ? ಸರ್ವಕರ್ತೃವಾಗಬೇಕಾದ್ರೆ ಸರ್ವಗುಣ ಇರಬೇಕಾಗ್ತದೆ. ಈ ಕುಂಬಾರ ಮಾಡಬೇಕು, ಕುಂಬಾರಿಗೆ ಗೊತ್ತಿರಬೇಕು, ಪ್ರತಿಯೊಂದು ವಿಷಯ ಗೊತ್ತ. ಸೃಷ್ಟಿಯಾಗಿ ಮಾಡ್ತಾನೆ ಅವನೀಗ. ವಿಷ್ಣುರೇವ ವಿಜಿಜ್ಞಾಸ ಸರ್ವಕರ್ತ ಆಗಮೋದಿತ. ಎಲ್ಲ ಕರ್ತೃವಾಗಬೇಕು, ಎಲ್ಲದರ ಪರಿಜ್ಞಾನ ಇರೋನು. ಮತ್ತು ಜೊತೆಗೆ ಎಲ್ಲ ಇದ್ಬಿಟ್ಟಿದ್ದಾರೆ. ಈಗ ಮನೆ ಕಡೆ ಚಿಕ್ಕಬಟ್ಟು ದುಡ್ಡು ಇಟ್ಕೊಂಡಿದ್ದಾರೆ, ಇವರಿಗೆ ಕಟ್ಲಕ್ಕೆ ಬರೋದಿಲ್ಲ. ಬಂದವರೆಲ್ಲ ಕೂಡ ಒಂದೊಂದು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಜೋರು ಮಾಡಬೋದೇ ಹೊರತು ಏನು ಮಾಡ್ಲಿಕ್ಕೆ ಬರೋದು. ಜೋರು ಬಿಟ್ಟೋಗ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ ಅವರು? ಲಿಮಿಟೇಷನ್ ಇದೆ. ಮನೆ ಕಟ್ಸೋದು ದುಡ್ಡಿದೆ, ಮನೆ ಕಟ್ಟಕ್ಕೆ ಬರೋದಿಲ್ಲ. ದೇವ್ರಿಗೆ ಹಾಗಲ್ಲ. ಹೇಗಿದೆ? ಪ್ರತಿಯೊಂದ್ರ ಜ್ಞಾನ ಪ್ರತಿಯೊಂದು ತಾನೇ ಮಾಡ್ತಾನೆ. ಯಾರು ಅವನು ಬರಲಿಲ್ಲ ಇವ್ರು ಬರಲಿಲ್ಲ ಬೇಕಿಲ್ಲ. ದೇವರಿಗೆ ಬೇರೆ ಅವಕಾಶ ಕೊಡ್ತಾನೆ ಹೊರತು ಅವಕಾಶ ಬೇರೆ, ಆಸಕ್ತಿ ಬೇರೆ. ಆಸಕ್ತಿಯಿಂದ ತೊಗೊಂಡಾಗ ಸಹಾಯ ಅದು, ಇದು ಕೊಟ್ಟಾಗ ಸೇವೆ ಅದು. ಸೇವೆ ಬೇರೆ, ಸಹಾಯ ಬೇರೆ. ದೊಡ್ಡವರಿಗೆ ಸೇವೆ ಅಂತಾರೆ ಹೊರತು ಏನು ಅನ್ನೋದಿಲ್ಲ. ಚಿಕ್ಕವ್ರಿಗೆ ಏನಂತಾರೆ? ಸೇವೆ ಅನ್ನೋದಿಲ್ಲ, ಸಹಾಯ ಅಂತ ಕರೀತಾರೆ.
ಅತಸ್ತು ಅದಕ್ಕೆ ಹೇಳಿದ್ದ ತದನನ್ಯತ್ವ ಆರಂಭಣ ಶಬ್ದಾದಿಭ್ಯ ದೇವರ ಸೃಷ್ಟಿಗೆ ಯಾವ ಸಹಕಾರವನ್ನು ಯಾರ ಸಹಕಾರವನ್ನು ಯಾವ ಕಾಲಕ್ಕೂ ಕೂಡ ಬೇಕಿಲ್ಲ. ಆನಂದ ನಮ್ಮ ಇದೆಲ್ಲ ಗೊತ್ತಿದೆ. ಏನೇನು ಬಿಡ್ತೀವಿ ನಾವು ಕೆಲವು ಸಲ ಪಾಪ ದೇವ್ರು ಏನು ಮಾಡ್ತಾನೆ ಅಂತ ಬಿಡ್ತಾನೆ. ಅವ ಏನಾಯ್ತು ಅಲ್ಲಿಗೆ ಇಷ್ಟೆಲ್ಲ ಮಾಡಿ ಇನ್ನೊಂದು ಹೊಸ ಪಾಪ ಕಟ್ಕೊಂಡಾಗಾಯ್ತು. ಹೊಸ ದೊಡ್ಡ ಪಾಪ ಕಟ್ಕೊಂಡು ದೇವ್ರು ಎಲ್ಲ ಮಾಡ್ತಾನೆ, ನಮಗೆ ಮಾಡೋದಿಲ್ಲ, ಯೋಗ್ಯತೆ ಇಲ್ಲ ಅನ್ಬೇಕು. ದೇವ್ರು ಏನು ಮಾಡ್ತಾನೆ, ಪಾಪ ಬೇರೆ ಜೊತೆಗೆ. ಪಾಪ ದೇವರೇ ಏನು ಮಾಡ್ತಾನೆ, ಇಂಟರ್ವ್ಯೂಗೆ ಹೋಗಲಿಲ್ಲ, ಪಾಪ ದೇವರೇ ಏನು ಮಾಡ್ತಾನೆ ಅಂತ ಕೇಳಿದರೆ ಅದು ಆಡೋ ಮಾತುಗಳಲ್ಲ ಅವೆಲ್ಲ ಕೂಡ. ಆ ದೃಷ್ಟಿಯಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಏನಿರಬೇಕು, ಯಾವಾಗಲೂ ಜ್ಞಾನ, ಸರಿಯಾದ ಜ್ಞಾನ ಇರುತ್ತೆ. ಅದಕ್ಕೆ ಸರ್ವಜ್ಞ, ಸರ್ವಕರ್ತ, ಸರ್ವಶಕ್ತ, ಸರ್ವತ್ರ ವ್ಯಾಪ್ತ ಈ ಮೂರು ಹೇಳಿಬಿಟ್ರೆ ಏನಾಗುತ್ತಾಗ ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿದಾಗ ಹುಡುಗರು ಯಾವ್ದಾದ್ರು ಒಂದು ಕೂಡ ಸಿಗಲ್ಲ ಅದು. ಹೌದು, ಅದು ತಮಾಷೆ, ಅದು ನಿಂದಾಸ್ತುತಿ, ಅದು ನಿಂದಾಸ್ತುತಿ ಅಲ್ಲ, ನಿಂದೆ ಇದು. ಪಾಪ ದೇವರೇನು ಮಾಡ್ತಾರೆ. ಅಲ್ಪ ಆನಂದಾತ್ವಾತ್ ಹುಡುಗರೆಲ್ಲ ಜ್ಞಾನ ಆನಂದತ್ವಾತ್ ಅನಾಮಾಸವು ದೇವರಿಗೆ ಆ ಅಂತಲೇ ಹೆಸರಿದೆ, ಆ ಅಂತ ಹೆಸರಿದೆ, ಆ ಅಂತ ಹೆಸರಿದೆ, ಹೂ ಅಂತ ಹೆಸರಿದೆ. ಮಾತೃಕಾ ರೂಪ ಗೊತ್ತು, ರಜಾ ಆನಂದ ಇದ್ದರೆ ಹೆಸರಿದ್ದೇ ಇದೆ. ಯಾಕೆ ಕರೀತಾರೆ ಆನಂದತ್ವಾತ್ ಅನಾಮಾಸವು? ಆ ಅಂದರೆ ಏನರ್ಥ? ಆನಂದಪೂರ್ಣ ಅಂತ ಆ ನಾಮತ್ವ. ಆಮೇಲೆ ಉತ್ಕೃಷ್ಟತ್ವಾತ್ ಹೂ ನಾಮಕ. ಹೂ ಅಂದ್ರೇನು ಉತ್ಕೃಷ್ಟ, ಆ ಅಂದ್ರೇನು ಆನಂದಪೂರ್ಣ. ಹೂ ಅಂದರೆ ಉತ್ಕೃಷ್ಟನಾಗಿದ್ದಾನೆ. ಏತನ್ ನಾಮದ್ವಯಂ ವಿಷ್ಣು ಜ್ಞಾತ್ವಾ ಪಾಪ ಪ್ರಮುಚ್ಯತೆ. ಎರಡು ಹೆಸರು ಗೊತ್ತಾಗ್ಬಿಟ್ರೆ ನಮ್ಮ ಪಾಪ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಮತ್ತು ಹೂ, ಆವು ಅಂತ ಇರ್ತೀವಿ, ಅವಾಗಲ್ಲ ನಾವು ಆ ಅಂತೀವಿ, ಹೂನು ಅಂತೀವಿ. ಅವೆರಡು ದೇವ್ರ ಹೆಸರು ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಅವೆಲ್ಲ ನಾಮಾವಳಿ ಆಗಿಬಿಡುತ್ತೆ. ದಿವಸಕ್ಕೆ ಎಷ್ಟು ಸತಿ ಇರುತ್ತೆ ಲೆಕ್ಕನೇ ಇಲ್ಲ. ಏನು ಹೇಳಿದರೆ ಆ ಅನ್ನೋದು, ಆ ಹ್ಞೂ ಅವ್ನು ಬಂದು ಬರ್ತೀವಿ, ಕಾಮನ್ ನಾವು ಎಲ್ಲ ಬರ್ತೀವಿ. ಎರಡು ಯಾಕೆ ಹೇಳಿದ್ರೆ ಗೊತ್ತಾ, ಎಲ್ಲ ಭಾಷೆಯಲ್ಲೂ ಬರುತ್ತೆ. ಎಲ್ಲ ಭಾಷೆಯಲ್ಲೂ ಆವು ಬಿಟ್ಟರೆ ಮಾತಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತಿ ದೇವರ ನಾಮ ಉಚ್ಚಾರಣೆ ಮಾಡೋದಾದರೆ ಏನಾಯ್ತು ಅಲ್ಲಿಗೀಗ ಪ್ರತಿ ಮಾತು ಆಗುತ್ತೆ ಮತ್ತು ನಿದರ್ಶನ. ಮತ್ತು ಪ್ರತಿ ಮಾತಲ್ಲೂ ಆವು ಇರಲೇಬೇಕು. ಈ ಮಧ್ಯೆ ಪ್ರತಿ ಮಾತಲ್ಲೂ ಸೇರ್ಬೇಕು ಅದನ್ನು. ಆವು ಮತ್ತು ಹಾವು, ಆ ಹೂ ಬಂತು ಮತ್ತೆ ಗೊತ್ತಾ. ಪ್ರತಿಯೊಂದು ಮಾತನ್ನು ಆನು ಬರಬೇಕು, ಊನು ಬರಬೇಕು, ಪ್ರತ್ಯೇಕವಾಗಿ ಬರಬಹುದು, ಕೂಡಿಸಿ ಬರಬಹುದು. ಅದಕ್ಕಾಗಿ ಆನಂದಪೂರ್ಣ, ಉತ್ಕೃಷ್ಟ. ಫಲಶ್ರುತಿ ಏನಂದರೆ ಉಪಾಯ ಇದೆ, ಎಲ್ಲ ಪಾಪ ಕಳ್ಕೋಬೇಕು, ತಿಳ್ಕೊಂಡು ಎಲ್ಲ ಪಾಪ ಹೋಗಿಬಿಡುತ್ತೆ ಅಂತ. ಒಂದು ಸ್ತೋತ್ರ ಒಂದು ರೀತಿ ಫಲ ಬೇರೆದಕ್ಕೆ ಎಲ್ಲೋ ಅಪ್ಲೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳಿದಾಗ ಆಗಲಿಲ್ಲ, ಹುಡುಕಿದ್ರೆ ಅದಕ್ಕೋಸ್ಕರ ಹೇಳಿದ್ದಾರೆ. ಏನೋ ಆವು ಮಾ ಯಾಕೆ ಬೇಕು ನಿಮ್ಗೆ ಇದಕ್ಕಿದ್ದಾಗ? ಈಗ ಮಾ ಅಂತ ಎಲ್ಲ ಸತ್ಯ ಕರೆಯಲ್ಲ ನಾವು. ಆವುಗಳು ಸರಿ. ಆದ್ರೇನು ಏನು? ಹೂ ಅಂದರೆ ಹೌದು, ಪ್ರಶ್ನೆ ಉತ್ತರ ಅಂತ ಅರ್ಥ. ಪ್ರತಿ ಪ್ರಶ್ನೆಯಲ್ಲೂ ದೇವರ ಹೆಸರಿದೆ, ಪ್ರತಿ ಉತ್ತರದಲ್ಲೂ ದೇವರ ಹೆಸರಿದೆ. ದೇವ್ರ ಕಹ ಯಾರು? ಕಹನೇ ಅವನು. ಅದೇ ಪ್ರಶ್ನೆಯಲ್ಲೇ ಏನಿದೆ, ಉತ್ತರ ಇದೆ. ಅದಕ್ಕೆ ಕಶ್ಚಂದಸಾಂ ಯೋಗಂ ಆವೇದ ಧೀರ. ಕಹ ಛಂದಸಾಂ ಯೋಗಂ ಆವೇದ ಧೀರ. ಅದಕ್ಕೆ ಉತ್ತರ ಕಹ ಏವ. ಛಂದಸಾಂ ಯೋಗ ಅಂದ್ರೇನು? ಎಲ್ಲ ವೇದಗಳಿಗೂ ಯೋಗ ವೃತ್ತಿ ಅರ್ಥ ಮಾಡೋದಕ್ಕೆ ಯಾರಿಗೆ ಬರುತ್ತೆ ಅಂದರೆ ಬ್ರಹ್ಮವಾಯುದೇವರು, ಉಳಿದವರಿಗೆ ಬರೋದಿಲ್ಲ ಅಂತ. ಪ್ರಶ್ನೆ ಏನು ಯಾರಿಗೆ ಬರುತ್ತೆ ಅಂತೇಳಿ, ಉತ್ತರ ಏನು ಅವರಿಗೆ ಬರುತ್ತೆ ಅಂತ. ಪ್ರಶ್ನೆಯಲ್ಲೇ ಉತ್ತರ. ಪ್ರತಿ ಪ್ರಶ್ನೆಯಲ್ಲೂ ಕೂಡ ಆ ಅಂತ ಯಾವಾಗ ಕೇಳೋದು? ಸರಿಯಾಗಿ ಕೇಳಿಸಿಲ್ಲ, ಅರ್ಥ ಆಗಿಲ್ಲ, ಸರಿ ಕೇಳಿ ಇವೆಲ್ಲ ಅದು ಇದು ಹೇಳ್ತೆ ಅವನು ಹ್ಞೂ ಉತ್ತರ ಕೇಳುವ ಏನಂತಾನಂತ ಹ್ಞೂ ಸರಿ ಅಂದ್ಬಿಡ್ತಾನೆ. ಅದಕ್ಕಾಗಿ ಅದು ಬ್ರಹ್ಮಸೂತ್ರ ಅರ್ಥದಲ್ಲಿ ಪ್ರತಿಯೊಂದು ಸೂತ್ರದಲ್ಲಿ ಪ್ರಶ್ನೆ ಇದೆ, ಉತ್ತರ ಇದೆ. ಸರ್ವ ಬ್ರಹ್ಮಸೂತ್ರ ಪ್ರತಿಪಾದ್ಯ, ಸರ್ವ ಪರವಿದ್ಯಾ ಪ್ರತಿಪಾದ್ಯ. ಕಿಮ್ ಅಂದರೆ ದೇವರ ಹೆಸರು ಮತ್ತೆ. ಅದು ಕಿಮ್, ಆವುಗಳು ಎರಡೂ ಬಂದು ಅವಿಜ್ಞಾತಯ ವಿಷ್ಣೋ ಶಕ್ತೈವ ಕುಶಲಂ ಜನಾ ಕುರ್ವಂತಿ ಕುಶಲೇಶು ಚಂ ವೇದದರ್ಶನಮೇವತು. ಉಳಿದವರಿಗೆ ಯಾರಿಗೂ ಗೊತ್ತಾಗದೇನೆ ವಿಷ್ಣುವಲ್ಲಿ ಭಕ್ತಿ ಇದ್ದ ವಿಷ್ಣುವಿನ ಅನುಗ್ರಹದಿಂದ ಪ್ರತಿಯೊಬ್ಬರು ಏನು ಮಾಡ್ತಾರೆ, ವೇದಜ್ಞಾನ ಹೊಂದಿದ್ದಾರೆ. ವೇದಜ್ಞಾನ ಹೊಂದಿದ್ದಾರೆ ಚಿಕ್ಕ ಮಕ್ಕಳು ಸಾಕ್ಷಿ. ಅದು ತಾಯಿ ಎತ್ಕೊಂಡ್ರೆ ಸುಮ್ಮನೆ, ಬೇರೆ ಎತ್ಕೊಂಡ್ರೆ ಸುಮ್ಮನಾಗೋದಿಲ್ಲ. ಅವತ್ತು ಇನ್ನೂ ಏನೂ ಗೊತ್ತಿಲ್ಲ, ಧ್ವನಿ ಗುರುತಿಸತ್ತು. ಸಾಮಾನ್ಯವಾಗಿ ತಾಯಿ ಧ್ವನಿ ಮಾತ್ರ ಚೆನ್ನಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ಮಗುವಿಗೆ. ಯಾಕೆಂದರೆ ಬಟ್ಟೆ 24 ತಾಸು ಕೇಳಿರುತ್ತದು. ಅಂದರೆ ಅಕ್ವೆಂಟೆನ್ಸ್ ಭಾರಿ ಜಾಸ್ತಿ ಇರೋದ್ರಿಂದಾಗಿ ಅದಕ್ಕೆ ತಕ್ಷಣ ರೆಸ್ಪಾಂಡ್ ಮಾಡುತ್ತೆ. ಅಂದರೆ ಮಗುವಿಗೆ ಏನಿದೆ ಅಂತ ಆಯ್ತು, ಈಗ ಭೇದಜ್ಞಾನ ಇದೆ. ಅದಕ್ಕೆ ನಮ್ಗೆ ಇಚ್ಛೆ ಇಲ್ಲದೇ ನೋಡಿ ವಾಕ್ಯ ಆಗಿದೆ, ವಿಷ್ಣೋ ಶಕ್ತಿಯೈವ ಅನ್ಯ ಅವಿಜ್ಞಾತಯ. ನಮಗೆ ಗೊತ್ತಿಲ್ಲದೇನೆ ಕುಶಲಂ ಕುಶಲನ ಭೇದ ಅಂತ ಅರ್ಥ ಹೇಳಿದರು.
ಕುಶಲ ಅಂದರೆ ಭೇದ ಅಂತ ಹೇಗೆ ಹೇಳಿ ನೋಡಂತೆ. ಕುಶಲ ಅಂದರೆ ಭೇದ ಅರ್ಥ ಹೇಗೆ ಬರುತ್ತೆ? ಅದೇನಿದೆ ಅಲ್ಲಿ? ಏನಿದೆ ಅಲ್ಲಿ ಅದಕ್ಕೆ? ಅದು ಏನಿದೆ? ಒಂದು ಭೇದ ಜ್ಞಾನ ಇದೆ. ಇದು ಉಳಿದ ಹುಲ್ಲಿನಂತೆ ಅಲ್ಲ, ಭೇದ ಜ್ಞಾನ ಇದೆ. ಅದಕ್ಕೇನು ಮಾಡ್ತಾನಾಗ? ಹೀಗೆ ಕಿತ್ತಕ್ಕೆ ಹೋಗಲ್ಲ, ಈಗ ಕಟ್ ಮಾಡಿಬಿಡುತ್ತೆ. ಹುಷಾರ ಯಾವ ಎಜ್ಜಲ್ಲಿ ಏನಿಲ್ಲ ಅದು ಅಲ್ಲಿ ಎತ್ತಾನ. ಚಾಕು ತೊಗೋಬೇಕಾದ್ರೆ ಹೀಗೆ ತೊಗೊಂಡ್ಬಿಟ್ರೆ ಏನಾಗುತ್ತೆ? ಹಿಡಿಕೆ ತಂದರೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ತೊಗೊಂಬಿಟ್ಟು ಚುಚ್ಚು ಜೋರಾಗಿ ತೊಗೊಂಡ ಜೋರು ಹಿಡ್ಕೊಂಬಿಟ್ಟೆ, ಹಾಗೆ ಪೂರ್ತಿ ಕಟ್ಟಾಗಿಬಿಡೋದು. ಅದಕ್ಕೆ ಕುಶಲ. ಅದಕ್ಕೆ ಕುಶಲ ಎಲ್ಲರಿಗೂ ಯಾತಕ್ಕೆ ಅರ್ಥ ಹೇಳಿದರು ಅಂದರೆ, ಒಳ್ಳೆ ಕುಶಲ ಅಂತ ಹೇಳಿದ್ರು. ಸುಮ್ಮನೆ ಅರ್ಥ ತೊಗೊಂಡ್ರೆ ಇಷ್ಟೇ, ತರಬೇತರಡು ಅಂತ ಅರ್ಥ. ಅದಕ್ಕೆ ಡಿಕ್ಷನರಿ ಮೀನಿಂಗ್ ಏನಂತ ಇಲ್ಲ. ಕುಶಲ ಅಂತ ಹೇಳಿದರೆ ನ್ಯಾಚುರಲಿ ಜಾಣ ಅಂತ ಅರ್ಥ ಇಲ್ಲ. ಆಮೇಲೆ ಬಂತು ಜಾಣ ಅಂತ ಅರ್ಥ. ಮೊದಲು ಬಂದಿದ್ದು ಕುಶಲ, ಬರ್ತಾ ಬರ್ತಾ ಏನಾಯ್ತದ ಈಗ? ಕೌಶಲ. ತೈಲ ಅಂದರೆ ಆ್ಯಕ್ಚುಯಲ್ ಮೀನಿಂಗ್ ಏನು? ಎಳ್ಳೆಣ್ಣೆ ಅಷ್ಟೇ, ಬಟ್ ಎಲ್ಲದಕ್ಕೂ ತೈಲ ಅಂದ್ಬಿಡ್ತಲ್ಲ ಆತ. ಒಳ್ಳೆ ಬುದ್ಧಿವಂತಿಕೆಯಿಂದ ಮಾಡೋ ಕೆಲಸಕ್ಕೆಲ್ಲ ಏನಂತಂದರೆ ಬಂತು ಕುಶಲ. ಮಾಡೋರು ಕುಶಲ, ಮಾಡೋವನಿಗೆ ಅವನ ಶಕ್ತಿಗೆ ಕೌಶಲ. ಕುಶಲ ಕೌಶಲ. ಮುಂದೆ ಹೇಳ್ತಾರೆ, ಕುರ್ವಂತಿ ಕುಶಲೇ ಉಚ್ಯಂ ಭೇದದರ್ಶನಮೇವತು. ಭೇದದ ಜ್ಞಾನ ಇಲ್ಲದ ಜನಗಳೇ ಜಗತ್ತಿನಲ್ಲಿ ಇಲ್ಲ. ಪೂರ್ಣಾನಂದಾದಿ ಸಂಪತ್ತಿಂ ವಿಷ್ಣೋರ್ ಜ್ಞಾತ್ವಾ ಇತರೇಷು ಚ ತದಪೇಕ್ಷ ವಿಪ್ಲುಟ್ ಮಾತ್ರತ್ವ ಜ್ಞಾನಂ ತದ್ಭೇದ ದರ್ಶನಂ. ದೇವರಲ್ಲಿ ಭೇದ ಹೇಗೆ ತಿಳ್ಕೊಬೇಕು ಅಂತ ಪ್ರಶ್ನೆ. ಈಗ ದೇವರು ಬೇರೆ, ನಾವು ಬೇರೆ. ಇಷ್ಟು ತಿಳ್ಕೊಂಡ್ರೆ ದೇವ್ರನ್ನ ತಿಳ್ಕೊಂಡಾಗಲ್ಲ ಅಂತ ಹೇಳ್ತಾರೆ. ಮತ್ತು ಹಾಲು ಬೇರೆ, ಪಾಲಿಡ್ ಹಾಲು ಬೇರೆ, ಇಷ್ಟು ತಿಳ್ಕೊಂಡ. ಆಮೇಲೆ ದಾರು ಬೇರೆ ತಿಳ್ಕೊಂಡ. ಇಷ್ಟು ಮಾತ್ರಕ್ಕೆ ಏನಾಗೋದಿಲ್ಲ, ಪೂರ್ಣ ತಿಳ್ಕೊಂಡಾಗಲ್ಲ. ಏನಿರಬೇಕು ಅಂತ ವಿಷ್ಣು ಎಷ್ಟು ಬೇರೆ ಅಂತ ತಿಳ್ಕೊಬೇಕೀಗ. ಸ್ವಲ್ಪ ಬೇರೆ ಅಲ್ಲ. ಸೂರ್ಯ ಬೇರೆ, ಖದ್ಯೋತೆ ಬೇರೆ ಗೊತ್ತು. ಎಷ್ಟು ವ್ಯಾಟ್ಸಲ್ಲಿ ಲೆಕ್ಕ ಹಾಕ್ಬೋದು. ಯೋಚನೆ ಮಾಡಲಿಕ್ಕೂ ಬರೋದಿಲ್ಲ, ಅಷ್ಟು ಡಿಫರೆನ್ಸ್ ಇದೆ. ಯಾವುದಕ್ಕೂ ಖದ್ಯೋತ ಅಂದ್ರೇನು? ಮಿಂಚುಡ. ಮಿಣುಕೊಡಕ್ಕೂ ದೇವರಿಗಿರೋ ವ್ಯತ್ಯಾಸ ಎಷ್ಟು ಅಂದರೆ ಹೇಳೋದಕ್ಕೆ ಬರಲಾರ್ದು. ಹೀಗಾಗಿದೆ ದೇವರಿಗೂ ನಮಗೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಜಸ್ಟ್ ಡಿಫರೆನ್ಸ್ ಅಲ್ಲ, ಎಷ್ಟಿದೆ. ಉದಾಹರಣೆಗೆ ಪುರುಷ ವೃಜಗಳಿದ್ದಾರೆ, ಸ್ತ್ರೀ ವೃಜಗಳಿದೆ. ಎಷ್ಟು ವ್ಯತ್ಯಾಸ ಇದೆ? 100 ಗುಣ ವ್ಯತ್ಯಾಸ. ಅವರಿಗೂ ಬರೆದ್ರೆ ಇವರಿಗೆ ಅವ್ರಿಗೆ ಎಷ್ಟು ವ್ಯತ್ಯಾಸ ಇದೆ? ಮತ್ತೆ 100 ಗುಣ ಇದೆ. ಆಮೇಲೆ ವ್ಯತ್ಯಾಸ ಇಷ್ಟೇ, ಅನಂತ ಗುಣ ವ್ಯತ್ಯಾಸ ಇಲ್ಲ. ಆದರೆ ದೇವರು ನಮಗಿರೋ ವ್ಯತ್ಯಾಸ ಎಷ್ಟು ಅಂದರೆ ಅನಂತ ಗುಣ ವ್ಯತ್ಯಾಸ ಇದೆ. ಅದನ್ನ ತಿಳ್ಕೊಂಡ್ರೆ ದೇವರನ್ನು ತಿಳ್ಕೊಂಡಾಗತ್ತೆ ಹೊರತು ಬರೀ ಬೇರೆ. ಫಾಲ್ಡಾಲ್ ಬೇರೆ, ಹಾಲು ಬೇರೆ ಅಂತ ಫಾಲ್ಡಾಲ ಕೊಡ್ದ. ಏನು ಗೊತ್ತಿಲ್ಲ ಅವನಿಗೆ? ಬೇರೆ ಅಂತ ಅಷ್ಟೇ ಗೊತ್ತಿದೆ, ಅದು ಕೊಲ್ತತ್ತೆ ಅಂತ ಗೊತ್ತಿಲ್ಲ. ಗೊತ್ತಾಯ್ತಾ? ಈ ಜ್ಞಾನ ಅಲ್ಲ. ತದಪೇಕ್ಷ ವಿಪ್ಲುಟ್ ಮಾತ್ರ ಜ್ಞಾನಂ ತದ್ಭೇದ ದರ್ಶನಂ. ದೇವರ ಜ್ಞಾನ ದೊಡ್ಡ ಸಮುದ್ರ ಆದರೆ ಉಳಿದೋರ ಜ್ಞಾನ ಎಷ್ಟೊಂದು ಹನಿ ಇದ್ದಾಗಷ್ಟೇ, ಜಾಸ್ತಿ ಇಲ್ಲ. ಎಲ್ಲರಿಗೂ ಪರ್ಫೆಕ್ಟಾಗಿದ್ದರೂ ಕೂಡ ಎಲ್ಲ ಜ್ಞಾನ ಪುಟ್ ಟುಗೆದರ್ ಅದಾಗೋದು ಇಷ್ಟೇ ಆಗೋದ್ರಿಂದ ಏನು ಮತ್ತೆ ಹೇಳಿದೆ. ಈಗ ಎಷ್ಟು ದೊಡ್ಡ ಬಿಲ್ಡಿಂಗ್ ಕೂಡ ಪ್ಲಾನಲ್ಲಿ ಹ್ಯಾಕೆ ಕಾಣಿಸುತ್ತೆ? ಫ್ಲಾಟೇ. ಪ್ಲಾನ್ ಅಂದರೆ ಫ್ಲಾಟ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಇದು ಬೇಡ ನಿಮಗೆ. ಎಲಿವೇಶನ್ ಅರ್ಥನೇ ಬೇರೆ. ದೇವ್ರ ಮುಂದೆ ಎಷ್ಟು ಪ್ಲಾನ್ ಮಾಡಿದ್ರು ಕೂಡ ಪ್ಲಾನ್ ಆಗುತ್ತದು ಎಲ್ಲ ಫ್ಲಾಟ್ ಆಗಿರುತ್ತೆ. ಇಲ್ಲದ್ರೆ ಪ್ಲಾನ್ ಅಂತ ಅರ್ಥನೇ ಇಲ್ಲ ಅದಕ್ಕೆ. ಫ್ಲಾಟ್ ಆದ್ರೇ ಅರ್ಥ ಬರೋದು. ಅತ್ಯಂತ ಅನಾದ್ಯನಂತ ಭೇದೋಯಂ. ಈ ಭೇದ ಜ್ಞಾನ ತಾರಕ. ಬರೀ ಭೇದ ಜ್ಞಾನ ತಾರಕ ಅಲ್ಲ, ಈ ಭೇದ ಜ್ಞಾನ ತಾರಕ. ಏನ ತದ್ಭೇದ ದರ್ಶನಂ. ಅನಂತೋ ಭೇದೋಯಂ. ಬಿಡಿಸ್ಬೇಕಾದ್ರೆ ಭೇದೋಯಂ ಸ್ವಭಾವ ಪರಜೀವಯೋ. ಆಯ್ತು ಬಿಡಿ, ಒಬ್ಬರು ಇಂಜಿನಿಯರ್ ಅಲ್ಲ, ಈಗ ಏನೋ ಅವಮಾನ ಮಾಡಿ ಶಾರ್ಟೆಡ್ ಇಂಜಿನಿಯರ್ ಆಗಿಬಿಟ್ಟ. ಅವ್ರು ಈಗೇನಂತೀರಿ ಅಂತ ಕೇಳಿದ. ಡಾಕ್ಟ್ರಲ್ಲ, ಡಾಕ್ಟ್ರ್ ಆಗಿಬಿಟ್ಟ. ದೇವರು ಹಾಗಲ್ಲ. ಏನಾಗಿಲ್ಲ ದೇವರು? ಆಗಿಲ್ಲ, ಯಾವಾಗಲೂ ಆಗಿರೋ ಹೊರತು ಇನ್ನು ಮುಂದೆ ಆಗ್ತಾನೆ ಇಲ್ಲ. ಸೊ ಜೀವ ಆಗಿಲ್ಲ ಅಂದಮೇಲೆ ಏನರ್ಥ? ಒಂದು ಆಗೋ ಚಾನ್ಸೇ ಇಲ್ಲ. ಇದು ಅರ್ಥ. ಒಬ್ಬ ಚೀಫು ಇನ್ನೊಬ್ಬ ಚೀಫ್ ಆಗೋದು ಯಾವಾಗ? ಒಬ್ಬ ಚೀಫು ಇನ್ನೊಬ್ಬನಾಗ್ತಾನೆ ಚೀಫು. ರಿಟೈರ್ ಆಗಬೇಕು, ಇಲ್ಲ ಸತ್ತೋಗ್ಬೇಕು, ಎಲ್ಲರೂ ಮಾಡಬೇಕು. ದೇವರು ಆಗೋದೇ ಇಲ್ವಲ್ಲ, ಒಬ್ಬನೇ. ಆದ್ದರಿಂದಾಗೇ ಇನ್ನೊಬ್ರು ಬರೋ ಹಾಗೇ ಇಲ್ಲ. ಮತ್ತು ಬರ್ಬೇಕಾದ್ರೆ ಎಷ್ಟು ಕೂಡ ಇರಬೇಕು, ಅಷ್ಟು ತರಬೇಕು ಅವನು. ಅದೆಲ್ಲ ತರೋವಲ್ಲ, ಇರಬೇಕು ಅವೆಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಸಾಧ್ಯ ಇಲ್ಲ. ಸ್ವತೋವಾ ಪರತೋವಾ ಅಪಿ ನಾ ಕದಾಚಿತ್ ಪ್ರಣಶ್ಯತಿ. ಅದಕ್ಕೆ ದೇವರು ಬೆಕೆಟ್ ಬಾಗೋದಿಲ್ಲ ಸೀಟು. ತಾನೂ ಸಾಯೋದಿಲ್ಲ, ಇನ್ನೊಬ್ರ ಕೈಲೂ ಸಾಯೋದಿಲ್ಲ. ಅದೇನು ಮಾಡಬೇಕಾಗ? ಬೇರೆ ದಾರಿ ಇಲ್ಲ. ಎಷ್ಟೊಂದು ಏನು ಮಾಡ್ತಾರೆ, ಹೊಟ್ಟೆ ಕಿತ್ತಿ ಗೊತ್ತಾಕ್ಬಿಡ್ತಾರೆ, ತಾವು ಪೋಸ್ಟ್ ಪ್ರಮೋಷನ್ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಅವ್ನು ಇನ್ನೊಬ್ರು ಕೊಲ್ತಾನೆ, ಅವ್ನು ಬರ್ತಾನೆ. ದೇವ್ರು ಹಾಗಲ್ಲ, ತಾನು ಸಾಯೋದೇ ಇಲ್ಲ, ಇನ್ನೊಬ್ಬರಿಂದನೂ ಸಾಯೋದಿಲ್ಲ ಅಂದರೆ ತಾನಾಗಿಯೂ ಸಾಯೋದಿಲ್ಲ, ಇನ್ನೊಬ್ರು ಸಾಯಿಲ್ಲ ಅಂದರೆ ಪೋಸ್ಟ್ ಎಂದೂ ವೇಕೆಂಟ್ ಆಗೋದಿಲ್ಲ. ಆದ್ದರಿಂದ
ಅಕ್ವೈರಿ ಮಾಡೋ ಚಾನ್ಸ್ ಇಲ್ಲ. ಅಕ್ವೈರಿ ಮಾಡ್ದಂತ ಒಂದು ಸೀಟ್ ಖಾಲಿ ಆಯಿತು, ಯಾವುದೋ ಒಂದು ಸೆಕ್ರೆಟರಿ ಪೋಸ್ಟ್ ಖಾಲಿ ಆಯಿತು. ಖಾಲಿ ಆಯ್ತು ಅಂತ ಎಲ್ಲರೂ ಅಪ್ಲೈ ಮಾಡೋಂಗಿಲ್ಲ. ಏನಿರ್ಬೇಕು ಅದಕ್ಕೆ? ಎಲಿಜಿಬಿಲಿಟಿ ಬೇಕು ಅದಕ್ಕೆ. ಇಲ್ಲ, ವಾಪಸ್ ಬಂದುಬಿಡ್ತಾರೆ. ಅದು ಎಷ್ಟು ಕೇಸ್ ಇದೆ, ನೂರಾರು ಪೋಸ್ಟ್ ಇದೆ, ಅರ್ಹತೆ ಒಬ್ರಿಗೂ ಇಲ್ಲ, ಖಾಲಿ ಉಳ್ಕೊಂಬಿಡುತ್ತೆ. ಹಾಗೆ ಆ ದೃಷ್ಟಿಯಲ್ಲಿ ಇದು ಇವ್ರಿಗೆ ಇರೋ ಯೋಗ್ಯತೆ ಹೋಗೋದಿಲ್ಲ, ಇಲ್ಲದ ಯೋಗ್ಯತೆ ಬರೋದಿಲ್ಲ ಅಂದಮೇಲೆ ಜೀವೇಶ್ವರ ಐಕ್ಯ ಹೇಗೆ ಬರುತ್ತೆ? ಇವರ ಬುದ್ಧಿವಂತಿಕೆ ಏನು ಮಾಡಿದ್ರೆ ಇವತ್ತು ಈಗ ಭೇದ ಇದೆ, ಆಮೇಲೆ ಒಂದಾಗ್ಬಿಡ್ತಾರೆ. ಅದು ಸಾಧ್ಯ ಇಲ್ಲ ಒಂದಾಗಲಿ. ಸ್ವತೋ ವಾ ಪರತೋ ವಾಪಿ ನ ಕದಾಚಿತ್ ಪ್ರಣಶ್ಯತಿ ಏವಂ ಜ್ಞಾನವತಾಂ ವಿಷ್ಣು ಬಹುಜನ್ಮನ ದಾಸ್ಯತಿ. ಏನು ಮಾಡ್ತೀವಿ? ಈ ರೀತಿ ಜ್ಞಾನ ಇರುತ್ತಲ್ಲ, ಅವ್ರಿಗೆ ಏನು ಮಾಡ್ತಾನೆ ಅಂದರೆ ಇಂಥ ಸಾಧನೆ ಒಂದೆರಡು ದಿವಸ ಇರಬಾರ್ದು, ಬಹುಜನ್ಮ ಇರಬೇಕು. ಬಹುಜನ್ಮ ಇರಬೇಕು ಅಂದರೆ ಏನು? ದೃಢವಾಗಿರಬೇಕು ಅಂತ. ಬಹುಜನ್ಮಕ್ಕೂ ದೃಢವಾಗಿದ್ದರೆ ಸರಿ. ಕೆಲವು ಉತ್ತರ ಕೊಟ್ಬಿಡ್ತಾರೆ, ಅವ್ರಿಗೆ ಸ್ವಲ್ಪ ದಿವಸ ಕೇಳಿದ್ರೆ ಉತ್ತರ ಗೊತ್ತಿಲ್ಲ, ಮರ್ತೋಗ್ಬಿಡೋದು. ಯಾವಾಗ ಕೇಳಿದ್ರು ಉತ್ತರ ಕೊಡೋದು. ಕೆಲವೊಂದು ಹಾಕ್ಕೊಡ್ತಾನೆ, ಎಲ್ಲದನ್ನು ಹಾಕ್ಕೊಡಕ್ಕೆ ಬರೋದು. ದೇವ್ರು ಹಾಗಲ್ಲ, ಪ್ರತಿಯೊಂದು ಏನು ಮಾಡ್ತಾನೆ? ಪೂರ್ಣವಾಗಿ ಗೊತ್ತಿದೆ. ಆದ್ದರಿಂದ ದೇವರು ದೇವರೇನೆ. ಬಹುಜನ್ಮನ ಅನೇಕ ಜನ್ಮಗಳ ಪರೀಕ್ಷೆ ಇದ್ದಾಗ ಲೆಕ್ಕ ಅದು. ಇವಾಗ ನೋಡಿ, ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಪ್ರಿಪರೇಟರಿ, ಫೈನಲ್, ಇಷ್ಟು ಎಕ್ಸಾಮ್ ಯಾಕೆ ಮಾಡ್ತಾರೆ? ಅವನ ಜ್ಞಾನ ಏನಾಗಬೇಕು? ಅವನ ಜ್ಞಾನ ದೃಢ ಆಗಬೇಕು. ಅದಕ್ಕೆ ಆ ರೀತಿ ಮಾಡೋ ಇನ್ಸ್ಟಿಟ್ಯೂಷನ್ ರಿಸಲ್ಟೇ ಬೇರೆ, ಆ್ಯನ್ಯುವಲ್ ಒಂದೇ ಮಾಡೋ ರಿಸಲ್ಟೇ ಬೇರೆ. ಗೊತ್ತಾಯ್ತು? ಯಾಕೆ? ಆವೃತ್ತಿ ಮಾಡೋದ್ರಿಂದ ಏನಾಯ್ತು ಅವ್ರಿಗೀಗ? ಜ್ಞಾನ ಬಂತು. ಲೋಕದ ವಿಚಾರಣೆ ಆವೃತ್ತಿ ಮಾಡಿದವರು ಓದೋದಕ್ಕಾಗೋದಿಲ್ಲ. ಇಲ್ಲಿ ಬರೀ ಆವೃತ್ತಿ ಅಲ್ಲ, ಆವೃತ್ತಿ ಅಸಕರದ ಉಪದೇಶ. ಮತ್ತೆ ಮತ್ತೆ ಆವೃತ್ತಿ ಮಾಡ್ತಾನೆ ಇರೋದು. ಗ್ಯಾಪ್ ಸಿಕ್ತು ಅಂತ ಶುರು ಮಾಡಿಬಿಡು. ಅದಕ್ಕೋಸ್ಕರ ಅನುವೃತ್ತಿ ಯದ್ ಅನಲ್ಪ ಸಹಿ ಸರ್ವೇಶ್ವರ ಪ್ರಭು. ಆದರೆ ದೇವರ ರೀತಿ ಮಾತ್ರ ಅನುವೃತ್ತಿ ಎಂಬುದು ಸ್ವಲ್ಪ ಆಗಬಾರದು, ಅನಲ್ಪ, ಬಹು ಆಗಬೇಕು. ಅಲ್ಪ ಅನಲ್ಪ ಬಹು ಆಗಬೇಕು. ಅದೇ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪಂಚ. ಅದಕ್ಕೆ ಅರ್ಥ ಇದೆ. ಅಲ್ಲಲ್ಲ, ಎರಡಿದೆ ಈಗ. ಒಂದರ್ಥ ಏನು? ಬಹುಜನ್ಮನ ಬಹು ನೋಡಿ, ಏವಂ ಜ್ಞಾನವತಾಂ ವಿಷ್ಣು ಬಹುಜನ್ಮನ ದಾಸ್ಯ. ಬಹುಜನ್ಮದ ದಾಸ್ಯತೆ ಅಂದರೆ ಏನು? ಬಹುಜನ್ಮದ ಆದಮೇಲೆ ಕೊಡ್ತಾನೆ ಅಂತ ಅರ್ಥ ಹೊರತು ಒಂದು ಜನ್ಮಕ್ಕೆ ಅದೇ ಇದೆ ಅಲ್ಲ. ಹಾಂ, ಅದು ಬೇಡ. ಅದು ಒಂದು ಹೇಳಿದ್ರೆ ಬೇಕಾದ್ರೆ ಅರ್ಥ ಮಾಡ್ಬೋದು. ಬಹುಜನ್ಮ ಇಲ್ಲ ಅಂದರೆ ಸ್ವಲ್ಪ ಇದೆ ಅಂತ ಆಯ್ತಲ್ಲ. ಆದ್ದರಿಂದ ಮತ್ತೆ ಜನ್ಮನೇ ಇರಬಾರ್ದು. ಆ ರೀತಿ ಬರೋದು ಯಾವಾಗ ಅಂತ ಕೇಳಿದರೆ, ಬಹುಜನ್ಮ ಸಾಧನೆ ಮಾಡಿದಾಗ ಮಾತ್ರ, ಆವೃತ್ತಿ ಮಾಡಿದಾಗ ಮಾತ್ರ ಸರಿಯಾಗಿ ತಿಳ್ಕೊಬೇಕು. ಆವೃತ್ತಿ ಮಾಡಿದಾಗ ಮಾತ್ರ ಅನಾವೃತ್ತಿ ರೂಪ ಲೋಕ ಸಿಗುತ್ತೆ. ಆವೃತ್ತಿ ಮಾಡಬೇಕು, ಗೊತ್ತಾಯ್ತು? ಇಲ್ಲದವ್ರು ಇಲ್ಲಿ ಆವೃತ್ತಿ ಮಾಡಲಿಲ್ಲ, ಎಕ್ಸಾಮ್ ಸೆಪ್ಟೆಂಬರ್ ಮಾರ್ಚ್ ಆವೃತ್ತಿ ಮಾಡಬೇಕಾಗ ಮೊದಲೇ ಆವೃತ್ತಿ ಮಾಡಿಬಿಟ್ರೆ ಮತ್ತೆ ಮಾರ್ಚ್ ಬೋದೋಯ್ತು. ಮತ್ತು ಮೊದಲನೇ ಸೂತ್ರ ಏನು? 4ನೇ ಅಧ್ಯಾಯದ ಮೊದಲನೇ ಸೂತ್ರ ಆವೃತ್ತಿ ಮಾಡಿ. ಕೊನೆಯ ಸೂತ್ರ ಯಾವುದು? ಅನಾವೃತ್ತಿ. ಮೊದಲನೇ ಸೂತ್ರ ಆವೃತ್ತಿ, ಕೊನೆಯ ಸೂತ್ರ ಅನಾವೃತ್ತಿ. ಅಂದರೆ ಮೋಕ್ಷದಲ್ಲಿ ನಾವು ಮತ್ತೆ ಎಂದೂ ಹುಟ್ಟು ಬರಬಾರದು ಅಂತಿದ್ದರೆ ಶಾಸ್ತ್ರ ಮತ್ತೆ ಮತ್ತೆ ಆವೃತ್ತಿ ಮಾಡಿ, ಅಷ್ಟೇ. ಅದು ಅರ್ಥ ಆಯ್ತಾ? ಮತ್ತೆ ಮತ್ತೆ ಆವೃತ್ತಿ ಮಾಡಿದವ್ರು ಮಾತ್ರ ಪಾಸಾಗಲಿಕ್ಕೆ ಸಾಧ್ಯ. ಒಂದು ಸತ್ತು ಹೋದರೆ ಪಾಸಾಗಲಿಕ್ಕಾಗುತ್ತಾ? ಲೋಕದೃಷ್ಟಿಯಲ್ಲೇ ಆಗೋದು. ಶಾಸ್ತ್ರವಿದ್ಯೆ ಅಲ್ಲ, ಲೋಕವಿದ್ಯೆಯಲ್ಲೂ ಕೂಡ ಆವೃತ್ತಿ ಮಾಡಿದರೆ ಮಾತ್ರ ಆಗೋದು. ಯಜ್ಜನಲ್ಪ ನ ಸಹಿ ಸರ್ವೇಶ್ವರ ಪ್ರಭು ಇತಿ ಪ್ರಮಾಣ ಸಂಹಿತಾಯಾಮ್ ಯಃ ಪಿತಾ. ಪ್ರಮಾಣ ಸಂಹಿತಾ ಅಂತ ಒಂದು ಗ್ರಂಥ. ಯಹ ಪಿತಾ ಜನಿತ. ನೋಡಿ, ಈ ವೇದವಾಕ್ಯಕ್ಕೆ ಅರ್ಥ ಋಗ್ಭಾಷ್ಯ. ಆ ಅರ್ಥದಲ್ಲಿ ಋಗ್ಭಾಷ್ಯ ಆಗಿಬಿಡುತ್ತೆ. ಋಗ್ಭಾಷ್ಯದಲ್ಲಿ ಸೇರಿಸ್ಬೇಕಿದ್ರೆ ಅದು ಅಲ್ಲೇ ಇದಿಲ್ಲೇ ಆಗಿಬಿಟ್ರೆ ಉಪಯೋಗ ಬರೋದಿಲ್ಲ. ಯಹ ಪಿತಾ ಜನಿತ ಚೈವ ಕಲ್ಪಕೋ ನಿತ್ಯ ಪೋಷಕ ಪ್ರಾಪಕ ಸರ್ವದೇವಾನಾಂ ಪದಾನಾಂ ಪುರುಷೋತ್ತಮ. ಅಲ್ಲಿ ಪ್ರತಿ ಪದಕ್ಕೂ ಅರ್ಥ ಹೇಳ್ತಾರೆ. ಜನಿತ, ಪಿತಾ, ಜನಿತ ಚೈವ ಕಲ್ಪಕ, ಸೃಷ್ಟಿ ಮಾಡೋನು ಬಂತಲ್ಲ. ವಿಧಾತ ಧಾಮಾನಿ ಮತ್ತು ನಿತ್ಯ ಪೋಷಕ, ಧಾರಣ ಪೋಷಣೆಯು, ಅಷ್ಟರ್ಥನೂ ಬಂತು. ಪ್ರಾಪಕ ಸರ್ವದೇವಾನಾಂ ಪದಾನಾಂ ಪುರುಷೋತ್ತಮ. ಬೇರೆ ದೇವತೆಗಳ ಪರಮಾತ್ಮ ಹಂಚುತ್ತಾನೆ, ಆದರೆ ದೇವರಿಗೆ ಪದವಿ ಯಾರು ಕೊಟ್ಟಿದ್ದಲ್ಲ, ತಾನೇ ಇರೋದು. ಸರ್ವದೇವಾಭಿಧಾ ವಾಚ್ಯೋ ಭೂತಭವ್ಯಭವತ್ ಪ್ರಭು. ಸರ್ವದೇವ ಅಭಿಧಾ ವಾಚ್ಯ. ಅಭಿಧಾ ಅಂತ ಓದ್ಕೋಬಾರ್ದು, ಮತ್ತೆ ಅಭಿಧಾ ಪದ ಹುಷಾರಾಗಿರ್ಬೇಕು. ಅಭಿಧಾ ಪದ ಇದೆ, ಅಭಿಧಾ ಪದ ಇದೆ. ಅಭಿಧಾ ಅಂತ ಇನ್ನೊಂದಿಲ್ಲ. ಅಭಿಧಾ ಎರಡೂ ಮಹಾಪ್ರಾಣ. ಅಭಿಧಾ ಕೊನೆಯ ಮಾತ್ರ ಅಲ್ಪ ಪ್ರಾಣ. ಈ ಅಭಿಧಾಕ್ಕೆ ಅರ್ಥ ಏನೋ? ಹೆಸರು ಅಂತ ಹೆಸರು. ಪೂರ್ಣಪ್ರಜ್ಞಾಭಿಧಾಯುಜ ಹೆಸರು ಅದು. ಅಭಿಧ ಅಂದ್ರೇನು? ಬೇರೆ ಅಲ್ಲ, ಅಭೇದ ಅಂತ. ಹುಷಾರಾಗಿ ಅರ್ಥ ಮಾಡ್ಕೋಬೇಕು. ವಿಧಾ ವಾಚ್ಯ ಸರ್ವದೇವರ
ಸರ್ವದೇವತೆ ಹೆಸರಿನಿಂದಲೂ ವಾಚ್ಯನಾಗಿದ್ದಾನೆ. ಸರ್ವದೇವಾಭಿಧ ಅಂದರೂ ಒಂದೇ, ವಾಚ್ಯ ಸರ್ವದೇವರ ಹೆಸರುಗಳಿಂದ ವಾಚ್ಯನಾಗಿದ್ದಾನೆ ಅಂತ ಹೇಳಿದ್ರೆ ರಿಪಿಟೇಷನ್ ಅಲ್ಲ ಅದು. ಭೂತಭವ್ಯ ಭವತ್ಪ್ರಭು ವಿಷ್ಣು ಸಹಸ್ರನಾಮ. ಪರಮಾತ್ಮ ಏನಾಗಿದ್ದಾನೆ? ಭೂತಭವ್ಯ ಭವತ್ಪ್ರಭು. ಇವರೆಲ್ಲ ಏನೇ ಇದ್ದರೂ ಇವತ್ತಿನ ಪ್ರಭುಗಳೇ ಹೊರತು ಮುಂದೆ ಪ್ರಭುಗಳಲ್ಲ. ಇವರು ಯಾವಾಗಲೂ ಪ್ರಭುವೇ. ವಿಚಾರ್ಯ ಸರ್ವವೇದ ಇಶ್ಚ ಬ್ರಹ್ಮಾದ್ಯಾಶ್ಚ ಯಜಂತಿತಂ. ಬ್ರಹ್ಮಾದಿ ಎಲ್ಲ ವೇದಗಳಿಂದ ಕೂಡ ವಿಚಾರ ಮಾಡಿಬಿಟ್ಟು ದೇವರ ಹತ್ರ ಹೋಗ್ತಾರೆ. ತ್ರಿಗುಣಾತ್ಮಕಶ್ಚ ಸೃಷ್ಟಾರಃ ತಥಾಪಿ ನ ಯಜಂತಿತಂ. ತ್ರಿಗುಣಾತ್ಮಕಶ್ಚ ಸೃಷ್ಟಾರಃ, ತ್ರಿಗುಣಾತ್ಮಕ ಸೃಷ್ಟಿ ಮಾಡಿದವನಿವನು. ಆದರೂ ಕೂಡ ಯತಃ ಪೂರ್ಣೇಶ ಶಕ್ತಿಯೈವ ತೇಷಾಂ ಯಜನಮಿಷ್ಯತೆ. ಆದರೂ ಪೂರ್ತಿಯಾಗಿ ಯಾರೂ ದೇವ್ರನ್ನ ಆರಾಧನೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಗೊತ್ತಾ? ಪೂರ್ತಿ ಜ್ಞಾನ ಅವ್ರಿಗಿಲ್ಲ. ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯನೂ ಕೂಡ ಯಾಕೆ ಪೂರ್ಣ ಫಲ ಕೊಡೋದಿಲ್ಲ ಅಂದರೆ ನಮಗೇನಿಲ್ಲ, ಅದು ಜ್ಞಾನ. ಪವನೋ ಮಾಡಿಸ್ತ ಹೇಳಿದವರು ಪವನ ಹೆಸರು ಕೂಡ ಗೊತ್ತಿಲ್ಲ ಅಷ್ಟೇ. ಅವೇನು ಬಂತಾಗ ಪೂರ್ಣ ಫಲ ಹೇಗೆ ಬರುತ್ತೆ ಅವರಿಗೆ? ಉದಾಹರಣೆಗೆ ಸೀಟಲ್ಲಿ ಕೂತ್ರೆ ಬರೋದಾದರೆ ಡ್ರೈವಿಂಗ್ ಸೀಟಲ್ಲಿ ಕೂಡಿಸ್ಬಿಟ್ರೆ ಏನಾಗಬೇಕು ಅವನಿಗೆ? ಮಾಡ್ಕೊಂಡು ಹೋಗ್ಬಿಡ್ತಾನ. ನೋಡೋದಕ್ಕೆ ನಮ್ಮ ಸುಮ್ಮನೆ ತುಂಬ ಸುಲಭ ಅನಿಸುತ್ತೆ ಡ್ರೈವಿಂಗು. ಈಗ ಅಂತಿರ್ತಾರೆ ಅಷ್ಟೇ, ನಾನು ಅಂತಿರುವ ಅಂತ ಹೇಳಿದ್ರೆ ಹೊಡೆದು ಬಿಡ್ತಾರೆ. ಯಾಕೆ? ಅದು ಸ್ಟೇರಿಂಗ್ ಅಷ್ಟೇ, ನಾಲೆಡ್ಜ್ ಒಳಗಡೆ ಇರೋದು. ನಾಲೆಡ್ಜ್ ಒಳಗಡೆ ಇದೆ ಹೊರತು ಹೊರಗಡೆ ಕಾಣೋದಿಲ್ಲ. ನೋಡಿದಾಗ ಭಾರಿ ಸುಲಭ ಇದೆ. ಅಡುಗೆ ಮನೆಗೆ ಹೋಗಿ ಈಗ ಗದ್ದಿರ್ತಾರೆ, ಸೌಟಲ್ಲಿ ಸಾರು ಮಾಡ್ತಿರ್ತಾರೆ. ಅರೆ ಇಷ್ಟು ಸುಲಭ ಅಡುಗೆ ಮಾಡೋದು ತಿರ್ಗಾದ್ರೆ ಯಾವಾಗ ಮಾಡಬೇಕಲ್ಲ, ಇದೆಲ್ಲ ತಿಳುವಳಿಕೆ ಇರೋದಿಲ್ಲ. ತುಂಬ ಜನ ಹಾಗೆ ಹೇಳೋದು, ಅದೇನು ಮಹಾ ಸುಧಾ ಬರೆದಿಟ್ಟಿಗೆ ಏನು ಮಹಾ, ಈಗೆಲ್ಲ ಅಲ್ಲ. ಅದು ಮೇಲೆ ಓದಕ್ಕೆ ಹೋಗಿ ಅವಾಗ ಎಷ್ಟು ಬರೆದಿದ್ದೆ ಎಷ್ಟು ಅಂತ ಗೊತ್ತಾಗುತ್ತೆ. ಯತಃ ಪೂರ್ಣೇಶ ಶಕ್ತಿಯೈವ ತೇಷಾಂ ಯಜನಮಿಷ್ಯತೆ. ಅದು ಇಷ್ಟು ಶಕ್ತಿ ಇದ್ದರೂ ಕೂಡ ದೇವ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಮಾಡೋಕ್ಕಾಗೋದಿಲ್ಲ ನಮಗೆ. ಆದ್ದರಿಂದ ಫಲ ಕೂಡ ಏನಾಗುತ್ತೆ ನ್ಯಾಚುರಲಿ. ನಾವು ಹೀಗೆ ವಿದ್ಯಾರ್ಥಿ 100 ಬಂತು. ಎಷ್ಟಕ್ಕೆ? ಕೇಳಿದ ಪ್ರಶ್ನೆಗಳಿಗಷ್ಟೇ. ಎಲ್ಲದಕ್ಕೂ ಯಾವುದೇ ಪ್ರಶ್ನೆಗಳು 100 ತೊಗೊಳಕ್ಕೆ ಬರಲ್ಲ ಅವನಿಗೆ, ಅದರಲ್ಲಿ ಬಂತಷ್ಟೇ. ಅದು ಪ್ರೊಫೆಸರ್ ಜ್ಞಾನ ಎಷ್ಟೇ ಕಡಿಮೆ ಇರುತ್ತೆ, ಜಾಸ್ತಿ ಇರೋದು. ಗೊತ್ತಾಯ್ತಿಲ್ಲ? ಅದೇ ರೀತಿಯಲ್ಲಿ ದೇವ್ರ ಜ್ಞಾನ, ದೇವರು ತನ್ನ ಜ್ಞಾನದಲ್ಲಿ ಇವ್ಯಾಲ್ಯೂಯೇಟ್ ಮಾಡಿಬಿಟ್ರೆ ಎಲ್ಲ ಫೇಲ್ ಆಗಿಬಿಡ್ತಾರೆ. ಪ್ರೊಫೆಸರ್ ಇರ್ತಾನೆ, ಒಂದೇ ಕ್ಲಾಸಿನ ಪಾಠ ಮಾಡಿಬಿಟ್ಟು ಒಂದೇ ಫಸ್ಟ್ ಇಯರ್ ಎವ್ಯಾಲ್ಯೂಯೇಷನ್ ಮಾಡಬೇಕು. ಅವ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ ಅದನ್ನು? ಫಸ್ಟ್ ಇಯರ್ ವಿದ್ಯಾರ್ಥಿ ದೃಷ್ಟಿಯಿಂದನೇ ಉತ್ತರ ಕೊಡ್ತಾನೆ ಹೊರತು ತನ್ನ ದೃಷ್ಟಿಯಿಂದ ಅಲ್ಲ. ಅರ್ಥ ಆಯ್ತಾ? ಈಗ ತನ್ನ ದೃಷ್ಟಿಯಿಂದ ಮಾಡೋಕ್ಕೋರು ಎಲ್ಲ ಫೇಲೇ. ಗೊತ್ತಾಯ್ತು? ಯಾಕೆಂದರೆ ಆ ದೃಷ್ಟಿಯಲ್ಲಿ ಯಾರು ಬರೋದೇ ಇಲ್ಲ. ಆದ್ದರಿಂದ ದೇವರು ಅನುಗ್ರಹ ಮಾಡಿ ಕೇಳಬೇಕು. ಯಾವಾಗಲೂ ಕೂಡ ಅದು ಮಾತಾಡ್ತಾರೆ. ಫೇಲ್ ಮಾಡೋಕ್ಕೋ ದೃಷ್ಟಿ ಇದ್ದರೆ ಎಂಥವ್ರನ್ನೂ ಫೇಲ್ ಮಾಡ್ಬೋದು. ಏನೋ ಒಂದು ಕಾರಣ, ಎರಡನೇ ಸರ್ತಿ ಎಲ್ಲೋ ನೋಡಿದೆ, ಏನು ಬೇಕಾದ ಮಾಡೋದು ರೈಟ್ ಇದೆ ಅವನಿಗೀಗ. ಆದರೆ ಅನುಗ್ರಹ ಇಲ್ಲದೆ ಹೋದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಅನುಗ್ರಹ ಅಂದರೆ ಏನರ್ಥ? ಫೇಲ್ ಮಾಡೋ ಉದ್ದೇಶ ತೆಗೆದು ಬಿಡಬೇಕು, ಸರಿಯಾಗಿ ಹೇಳೋದು ಉತ್ತರ ಕೊಡಬೇಕು ಅಂತ ಅನ್ಕೋಬೇಕು. ಅವ ಲೆವೆಲಲ್ಲೇ ಉತ್ತರ ನೋಡಬೇಕು, ಬೇರೆ ಉತ್ತರ ಕೊಡೋಬಾರ್ದು. ಗೊತ್ತಾಯ್ತಾ? ಆ ರೀತಿ ಮಾಡಿದಾಗ ಪಾಸ್ ಆಗ್ತದೆ. ಪಾಸ್ ಮಾಡೋಕ್ಕೆ ಬರೋದಿಲ್ಲ. ಅದು ದೇವರ ಅನುಗ್ರಹ ಅಂತ ಇದೇ ಅರ್ಥ ಇದೆ. ನಾವು ತಿಳುವಳಿಕೆ, ನಿಜವಾದ ಅರ್ಥದಲ್ಲಿ ತಿಳುವಳಿಕೆಯೇ ಅಲ್ಲ, ಆದರೂ ಮೋಕ್ಷ ಕೊಡ್ತಾರೆ ಅಂತ ಕೇಳಿದರೆ ಎಷ್ಟು ಆಶ್ಚರ್ಯ ಅಲ್ಲೇ. ಇವತ್ತು 3 ವ್ಯಾಲ್ಯೂನೂ ಮಾಡ್ದ, ಫಸ್ಟ್ ಇಯರ್, ಸೆಕೆಂಡ್, ಥರ್ಡ್ ಇಯರ್. ಅವರವ್ರ ಯೋಗ್ಯತೆ ತಕ್ಕಂಥ ವ್ಯಾಲ್ಯೂ ಮಾಡಿದ್ದಾನೆ. 3ಗೂ ಫಸ್ಟ್ ರ್ಯಾಂಕ್ ಬಂತು. ಫಸ್ಟ್ ಇಯರ್ ಒಬ್ಬ, ಇವರೊಬ್ಬ, ಅವರೊಬ್ಬ. ಆದರೆ ಫಸ್ಟ್ ಇಯರ್ ರ್ಯಾಂಕ್ ಬಂದವನಿಗೂ ಥರ್ಡ್ ಇಯರ್ ರ್ಯಾಂಕು ತುಂಬ ಡಿಫ್ರೆನ್ಸ್ ಇದೆ. ನಾಲೆಡ್ಜಲ್ಲಿ ಭಾರಿ ವ್ಯತ್ಯಾಸ ಇದೆ. ಬಟ್ ಯಾವ್ಯಾವ ದೃಷ್ಟಿಯಿಂದ ನೋಡಿದ್ದಾನಂತ? ಈಗ ಬಟ್ ವಿದ್ಯಾರ್ಥಿ ದೃಷ್ಟಿಯಿಂದ ಮಾತ್ರ ನೋಡಿದ್ದಾನೆ. ಆಗ ನಮ್ಮನ್ನು ಯಾವಾಗ ಯಾವ ದೃಷ್ಟಿಯಿಂದ ನೋಡ್ತಾನೆ? ಯೋಗ್ಯತೆ ದೃಷ್ಟಿಯಿಂದ ಮಾತ್ರ ನೋಡ್ತಾನೆ ಹೊರತು ತನ್ನ ಸ್ಟ್ಯಾಂಡರ್ಡ್ ನೋಡ್ಬಿಟ್ಟು ಏನಾಗ್ತಿತ್ತು, ಕಣ್ಣೆಚ್ಚಿ ನೋಡಲೇಬಾರ್ದು. ಆ ರೀತಿ ಆಗ್ಬಿಡುತ್ತೆ. ಕೆಲವು ಪದಾರ್ಥ ನೋಡ್ತೀವಿ ನಾವೀಗ, ಕಣ್ಣೆಚ್ಚಿ ನೋಡೋದೇ ಇಲ್ಲ. ಈಗ ಯಾವ ದೃಷ್ಟಿಯಿಂದ ನೋಡೋಕ್ಕೆ ಅರ್ಹತೆಯೇ ಇರೋದಿಲ್ಲ. ಅದಕ್ಕೆ ದೇವರ ಜ್ಞಾನದ ಮುಂದೆ ಆ ರೀತಿ ಆಗಿಬಿಡ್ತೇವೆ. ಹಾಂ ಅದೇನು ತಪ್ಪೇನು ಅದರಲ್ಲಿ? ಎಲ್ಲ ಅದೇ ಅರ್ಥ ಅದು ಅರ್ಥನೇ ಅದು. ಈಗ ಬಿಡಿಸಿ ಹೇಳೋದು ಬೇರೆ, ಕೂಡಿಸಿ ಹೇಳೋದು ಬೇರೆ. ಅದು ಹೇಳಿದ್ದೇನು, ಕೂಡಿಸಿ ಹೇಳಿಬಿಟ್ಟಾಗ ಚಿಕ್ಕದಾಗಿ, ಬಿಡಿಸಿ ಹೇಳಿದ್ರೆ ದೊಡ್ಡದಾಗುತ್ತೆ ಅಷ್ಟೇ ಹೊರತು ಅರ್ಥ ವ್ಯತ್ಯಾಸ ಆಗೋದಿಲ್ಲ. ವಿಷ್ಣುಗುಣಾತ್ಮ ಯತಃ ಪೂರ್ಣೇಶ ಶಕ್ತಿಯೈವ ತೇಷಾಮ್ಯ ಜನವಿಷ್ಯತೆ. ಅವರು ಪೂರ್ಣ ಈಶ ಶಕ್ತಿಯಿಂದ ಎಷ್ಟೇ ಮಾಡಿದರೂ ಕೂಡ ಅವ್ರ ಶಕ್ತಿಯನ್ನು ಲಿಮಿಟೆಡ್ಡೆ. ಅತಃ ಸರ್ವೇಶ್ವರೋ ವಿಷ್ಣು ಏಕಏವ ಮಹಾಗುಣ. ಹೋಗ್ಲಪ್ಪ ಸ್ವಲ್ಪ ಕೂಡ ಇದೆ, ಹೋಗಲಿ. ಅದು ಕೂಡ ಸ್ವಂತ ಅಲ್ಲ, ಎಲ್ಲಿಂದ ಬರ್ಬೇಕಂತ ದೇವ್ರು ಕೊಡಬೇಕಷ್ಟೇ. ಅರ್ಥ ಆಯ್ತಾ? ಈಗ ಎಲ್ಲ ಗೊತ್ತಿದೆ, ದೇವ್ರು ಬ್ಲಾಕ್ ಮಾಡಿಬಿಡ್ಬೋದು. ಆಚಾರ್ಯ ಬಂದು ವಾದ ಕೂತವ್ರು ಪುಂಡರೀಕಪುರಿ ಏನು ಮಾಡಿದ್ರಾಗ? ಭಾರತೀಯ ಒಂದು ಮಾತು ಕಟ್ ಮಾಡಿಬಿಟ್ರು. ಏನು ಮಾಡೋಕ್ಕೆ ಬರಲಿಲ್ಲ, ಎಲ್ಲ ತಪ್ಪು ಉಚ್ಚಾರಣೆ ಶುರು ಮಾಡಿಬಿಟ್ಟು. ಮೊದಲನೇ ಕುದುರೆ ತಪ್ಪುಡ್ರ, ಮೊದಲನೇ ಸೂಕ್ತದಲ್ಲೇ ತಪ್ಪು ಹೇಳ್ಬಿಟ್ಟು, ಬಿಡಿಸೋದೇ ತಪ್ಪು ಬಿಡಿಸ್ಬಿಟ್ಟ. ಅದು ಅನುಗ್ರಹ ಇಲ್ಲದೆ ಹೋದರೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟವ್ರು ಅನುಗ್ರಹ ಇಲ್ಲದವರು ಆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅತಃ ಸರ್ವೇಶ್ವರೋ ವಿಷ್ಣು ಏಕಏವ ಮಹಾಗುಣ ಇತಿ ಪ್ರಮಾಣ ಸಂಹಿತಾಯ. ಇಷ್ಟೆಲ್ಲ ತಾತ್ಪರ್ಯ ಏನು ಅಂದರೆ ಪೂರ್ಣಗುಣ
ಸಮಸ್ತ ಗುಣ ದೋಷ ದೂರತ್ವ ಇರೋದು ಯಾರಲ್ಲಿ? ಇವಿಷ್ಟು ಕೂಡ ಬ್ರಹ್ಮಸೂತ್ರ ಭಾಷ್ಯ. ಈಗ ಗುಣಪೂರ್ಣ ಯಾತಕ್ಕೆ ಇಷ್ಟೆಲ್ಲ ಕಾರಣ ಕೊಡಬೇಕು. ಇದಿಷ್ಟು ಆಚಾರ್ಯ ಬರೆದ್ಬಿಟ್ರೆ ಏನಾಗ್ತಿತ್ತು? ಇಡೀ ಸ್ವರೂಪನ ಬರೀ ಜಿಜ್ಞಾಸಾಧಿಕರಣ ಆಗ್ತಿತ್ತು ಅಷ್ಟೇ. ಇಡೀ ಸ್ವರೂಪದಲ್ಲಿ ಎಲ್ಲ ಅಡಕಾಗ್ಬಿಡುತ್ತೆ. ಹಾಗೆ ಮಾಡಲಿಲ್ಲ ಆಚಾರ್ಯ. ಎಷ್ಟು ಬೇಕೋ ಅಷ್ಟು ಕೊಟೇಶನ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು. ಎಂಥದ್ದು ಗೊತ್ತಾ, ನಮ್ಮೇ ರೀಚ್ ಆಗೋಷ್ಟು ಕೊಟೇಶನ್ ಮಾತ್ರ ಅವ್ರು ಆಚಾರ್ಯ ಕೊಟ್ಟಿರೋದು. ಅವ್ರ ಲೆವೆಲ್ಲ ಕೊಟ್ಟಿದ್ರೆ ಸಾಧ್ಯನೇ ಇಲ್ಲ. ಅವ್ರ ಬರವಣಿಗೆ ಅವ್ರ ಲೆವೆಲ್ಲೇ ಮಾಡಿದರೆ ಯಾರಿಗೊಂದು ಅಕ್ಷರ ಅರ್ಥ ಆಗ್ತಿದ್ದಿಲ್ಲ. ಆ ರೀತಿ ಆಗ್ತಿದೆ. ಅದಕ್ಕೆ ಅವ್ರು ಹೇಳಿದ್ದು ಪೂರ್ಣ ಪ್ರಭತಿ ಗುರು ಕಾರುಣ್ಯ ಕರಣಿಂ ಪ್ರಪನ್ನಾ ಇಹ. ಈಗ ಹೇಳ್ತಾರೆ ಅದಕ್ಕೆಲ್ಲ ದೇವರ ಅನುಗ್ರಹ ಅಂತ ಅರ್ಥ ಆಗುತ್ತೆ ಹೊರತು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಹ ಭವತ್ ಚರಣೇಶು ಸುಜಾತ ಭುವೋ. ನಾಳೆ